ಒನ್ ವರ್ಡ್ ಅಬೌಟ್ ದಿ ಬಾಸ್. ನಾನು ಅನ್ಕೊಂಡಿದ್ದೆ ಇವ್ನಾ ಅಂತ. 25 ಸೀರಿಯಲ್ ಮಾಡಿದ್ದೀನಿ, 95 ಮೂವೀಸ್ ಮಾಡಿದ್ದೀನಿ. ಅಷ್ಟು ಮಾಡಿದ್ರೂ ನಮ್ಮ ಕನ್ನಡದವ್ರನ್ನ ಮಾತಾಡ್ಸಲ್ಲ ಅಂದರೆ ನಿಜವಾಗ್ಲೂ ಅದೊಂಥರ ಆಘಾತ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಸಿನಿಮಾ ಇಂಡಸ್ಟ್ರಿ ಎಷ್ಟು ಸೇಫ್? ತುಂಬ ಡೇಂಜರಸ್ ಯಾವುದು? ಫೇಮ್ ಆರ್ ಫೇಲ್ಯೂರ್? ಹೀರೋ ಹೀರೋಯಿನ್ಸ್ಗಳು ಮದುವೆ ಆಗ್ತಾರೆ, ಒಂದು ವರ್ಷದ ಒಳಗೆ ಡಿವೋರ್ಸ್ ಆಗ್ತಾರೆ. ಇದೇನಿದು ಟ್ರೆಂಡಾ ಅಂತ? ಫ್ರೀಡಮಲ್ಲಿ ಇರ್ತೀವಿ, ನಾನು ದುಡಿತಾ ಇದ್ದೀನಿ, ನೀನು ದುಡಿತಾ ಇದೆಯಾ, ಕರೆಕ್ಟ್. ಆ ಈಗೋ ಬಂದೇ ಬರುತ್ತೆ. ಬಟ್ ತೆಲುಗು ಅವ್ರಿಗೆ ಕನ್ನಡ ಅರ್ಥ ಆಗುತ್ತೆ, ಕನ್ನಡ ನೋಡಲ್ಲ. ನಮ್ಮ ಕನ್ನಡದವರು ಕನ್ನಡ ಬಿಟ್ಟು ಬೇರೆ ಎಲ್ಲ ಲ್ಯಾಂಗ್ವೇಜು ನೋಡ್ತಾರೆ. ತೆಲುಗು, ತಮಿಳ್, ಮಲಯಾಳಮಲ್ಲಿ ತೆಗೀದಲೇ ಇರುವಂಥ ಸಿನಿಮಾಗಳು ಕನ್ನಡದಲ್ಲಿ ತೆಗೆದ್ರೂ ಸಹ ನಮ್ಮ ಕನ್ನಡ ಜನ ಹೋಗಿ ನೋಡ್ತಾ ಇಲ್ಲ. ಅದೇ ಇದನ್ನೇ ಹೇಳ್ತಾ ಇದ್ದೀನಲ್ಲ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನು ಒಂದು ಡಿಸೈನರ್ಸ್ ಬುಟೀಕ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಲಾ ಅಂತ ಹೆಸರು, ಜಯನಗರದಲ್ಲಿದೆ. ತಮಿಳ್ ಸೀರಿಯಲಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ, ಅದರಲ್ಲಿ ತುಂಬ ಒಳ್ಳೆ ಫೇಮ್ ಸಿಕ್ತು ನನಗೆ, ತುಂಬ ಒಳ್ಳೆ ಫೇಮ್ ಸಿಕ್ತು. ದೇರ್ ವಾಸ್ ಅ ರೂಮರ್ ನಾನು ಸತ್ತೋಗಿದ್ದೀನಿ ಅಂತ. ಅಯ್ಯೋ, ಮತ್ತೆ ವಾಪಸ್ ಬರ್ತೀನಿ. ದರ್ಶನ್ ಆರ್ ಸುದೀಪ್? ಇಟ್ಸ್ ಅ ವೆರಿ ಟಫ್ ಕ್ವೆಶ್ಚನ್ ಆ್ಯಕ್ಚುಲಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಅಕ್ಷರ ಮೈನಾಸು ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರ ಆ್ಯಂಕರ್ಸ್ ಕಟ್ ಪಾಡ್ಕ್ಯಾಸ್ಟ್ ಯೂಟ್ಯೂಬ್ ಚಾನಲ್. ಪ್ರತಿ ಸರಿಯಂತೆ ಈ ಸರಿನೂ ಸಹ ನಮ್ಮ ಜೊತೆ ಒಬ್ಬರು ಗೆಸ್ಟ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಮಾತಾಡ್ಸೋಣ, ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ಆ್ಯಂಕರ್ಸ್ ಕಟ್ ಪಾಡ್ಕ್ಯಾಸ್ಟ್ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಸೊ ದಟ್ ನಮ್ಮ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ನೋಟಿಫಿಕೇಷನಿಗೆ ಬರುತ್ತೆ. ಆ್ಯಂಡ್ ಮೋರ್ ಓವರ್, ಇಲ್ಲಿ ತನಕ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕ್ಯಾಸ್ಟ್ ಯೂಟ್ಯೂಬ್ ಚಾನಲನ್ನು ನೀವು ಯೂಟ್ಯೂಬಲ್ಲಿ ಮಾತ್ರ ನೋಡ್ತಾ ಇದ್ರಿ. ಆದರೆ ಇನ್ನು ಮುಂದೆ ನೀವು ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕ್ಯಾಸ್ಟ್ ಚಾನಲಿನ ಎಲ್ಲ ವೀಡಿಯೋಸ್, ಟೀಸರ್ಸ್, ಹಾಗೆ ಎಲ್ಲ ಅಪ್ಡೇಟ್ಗಳನ್ನು ನೀವು ಸ್ಪಾಟಿಫೈಯಲ್ಲಿ ನೋಡ್ಬೋದು ಅಥವಾ ಕೇಳ್ಬೋದು. ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗೋದಿಲ್ಲ, ನಮ್ಮ ಗೆಸ್ಟನ್ನು ಸ್ವಾಗತ ಮಾಡೋಣ. ಇವರನ್ನು ನೀವು ತಾಯಿಯಾಗಿ ನೋಡಿರ್ತೀರ, ಇವ್ರನ್ನ ನೀವು ತಂಗಿಯಾಗಿ ನೋಡಿರ್ತೀರ, ಅಕ್ಕನಾಗಿ ನೋಡಿರ್ತೀರ, ಸ್ನೇಹಿತೆಯಾಗಿ ನೋಡಿರ್ತೀರ. ನಾನು ಜಾಸ್ತಿ ಹೈಪ್ ಕೊಡೋಕೆ ಹೋಗೋದಿಲ್ಲ. ಈಗ ಆಲ್ರೆಡಿ ನೀವು ತಮ್ಲೈನಲ್ಲಿ ನಾನು ಯಾರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಡ್ತಿದ್ದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಇಟ್ಸ್ ನನ್ ಅದರ್ ದೆನ್ ರೇಖಾ ಕೃಷ್ಣಪ್ಪ ಅವರು ಅಥವಾ ರೇಖಾ ಕುಮಾರ್ ಅವರು. ಒಂದು ನಿಮಿಷ ಮೇಡಮ್, ರೇಖಾ ಕೃಷ್ಣಪ್ಪ ಅವರ, ರೇಖಾ ಕುಮಾರ್ ಅವರ? ಆ್ಯಕ್ಚುಲಿ ಇಂಡಸ್ಟ್ರಿಗೆ ರೇಖಾ ಕುಮಾರ್, ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ರೇಖಾ ಕೃಷ್ಣಪ್ಪ ಅಂತ ಇಟ್ಕೊಂಡಿದ್ದೀನಿ. ಕೃಷ್ಣಪ್ಪ ಅನ್ನೋದು ನಮ್ಮ ತಂದೆ ಹೆಸರು. ಸೊ ಅವ್ರನ್ನ ನಾನು ಬಿಟ್ಕೊಡೋಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಅವ್ರ ಹೆಸರು ಇಟ್ಕೊಂಡೆ. ಬಟ್ ಮೋರ್ ಪಾಪ್ಯುಲಾರಿಟಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತು. ಆ್ಯಂಡ್ ಎಲ್ಲ ಕಡೆನೂ ರೇಖಾ ಕೃಷ್ಣಪ್ಪ ಅಂತ ಕರೀತಾರೆ. ಸೊ ಬೋತ್ ಆರ್ ಮೈ ನೇಮ್ಸ್. ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಜೀವನ? ಜೀವನ ತುಂಬ ಬ್ಯುಸಿಯಾಗಿ ನಡೀತಾ ಇದೆ. ಹಾಗೆ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಆರ್ಟಿಸ್ಟ್ ಆಗೂ ಸ್ವಲ್ಪ ಬ್ಯುಸಿಯಾಗಿ ಇದ್ದೀನಿ. ಹಾಗೆ ಈಗ ರೀಸೆಂಟಾಗಿ ಒಂದು ಬಿಸ್ನೆಸ್ ಓಪನ್ ಮಾಡಿದ್ದೀನಿ. ಇಟ್ಸ್ ಅ ಬುಟೀಕ್ ಸ್ಟುಡಿಯೋ, ಡಿಸೈನರ್ ಬುಟೀಕ್ ಸ್ಟುಡಿಯೋ. ಓಕೆ. ಸೊ ಹಾಗಾಗಿ ಅದರಲ್ಲೂ ಸ್ವಲ್ಪ ಬ್ಯುಸಿ ಇದ್ದೀನಿ, ಕಲ್ತ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಸೊ ಬ್ಯುಸಿ. ಸೂಪರ್ ಮೇಡಮ್. ಸೊ ನಿಮ್ಮನ್ನು ನಾನು ಸುಮಾರು ಈಗ ನಮ್ಮ ಕನ್ನಡ ಸೀರಿಯಲ್ಸು ಸಿನಿಮಾದಲ್ಲಿ ನೋಡಿದ್ದೀನಿ, ತಮಿಳ್ ಸೀರಿಯಲ್ಸಲ್ಲಿ ಅಥವಾ ಸಿನಿಮಾದಲ್ಲಿ ನಾನು ನೋಡಿದ್ದೀನಿ. ನಿಮಗೆ ಯಾವ ಫೀಲ್ಡ್ ತುಂಬ ಫೇವರ್ ಅನಿಸುತ್ತೆ, ಅಥವಾ ಯಾವ ಫೀಲ್ಡ್ ನಿಮಗೆ ತುಂಬ ಪೊಲಿಟಿಕಲ್ ಅಂತ ಅನಿಸುತ್ತೆ? ಕನ್ನಡ, ತಮಿಳ್ ಮಾತ್ರ ಅಲ್ಲ, ಮಲಯಾಳಂಕಲ್ಲಿ ಕೂಡ ಮಾಡಿದ್ದೀನಿ, ತೆಲುಗಲ್ಲಿ ಕೂಡ ಮಾಡಿದ್ದೀನಿ. ಮಲಯಾಳಮಲ್ಲೂ ನನಗೆ ಒಳ್ಳೆ ಫೇಮ್ ಸಿಕ್ತು. ತೆಲುಗುವಲ್ಲಿ ತುಂಬ ಜನ ನಮ್ಮ ಕನ್ನಡದವರೇ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಇರಲಿಲ್ಲ ನಾನು ಜಾಸ್ತಿ ದಿನ. ಬಟ್ ತಮಿಳಲ್ಲಿ ನನಗೆ ಸಿಕ್ಕಂಥ ಒಂದು ವೆಲ್ಕಮ್, ಒಂದು ಫೇಮ್ ಇದೆಯಲ್ಲ, ಅದನ್ನು ಎಷ್ಟು ವರ್ಷ ಹೋದರೂ ಮರೆಯೋಕ್ಕಾಗಲ್ಲ. ಕರ್ನಾಟಕದಲ್ಲಿ ನಾನು ಹೇಗೆ ಶ್ರೀಲಕ್ಷ್ಮಿ ಅಂದರೆ ನನ್ನ ಮೊದಲನೇ ಸೀರಿಯಲ್ ಮಾಯಾಮೃಗದಲ್ಲಿ ನನ್ನ ಹೆಸರು ಶ್ರೀಲಕ್ಷ್ಮಿ. ಸೊ ಕರ್ನಾಟಕಕ್ಕೆ ನಾನು ಶ್ರೀಲಕ್ಷ್ಮಿ ಅಂತಾನೆ ಎಲ್ಲರಿಗೂ ಪರಿಚಯ. ಜಾಸ್ತಿ ರೇಖಾ ಅಂದರೆ ಯಾವ ರೇಖಾ ಅಂತ ಕೇಳ್ತಾರೆ. ಸೊ ಶ್ರೀಲಕ್ಷ್ಮಿ ರೇಖಾ ಅಂದರೆ ಗುರ್ತಿಡಿತಾರೆ. ಆ ರೀತಿ ತಮಿಳ್ನಾಡಲ್ಲಿ ನಾನು ಗಾಯತ್ರಿ. ಸೊ ನನ್ನ ಹೆಸರು ರೇಖಾ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಪರಿಚಯ ಆಗಲ್ಲ. ಗಾಯತ್ರಿ ಅಂತ ಹೇಳಿದ್ರೆ ಓಹ್! ಅವರಾ ಅಂತ ಕೇಳ್ತಾರೆ. ಸೊ ಅಷ್ಟು ಇದಿದೆ. ಬೇಸಿಕಲಿ ತಮಿಳು ನನಗೆ ಒಳ್ಳೆ ವೆಲ್ಕಮ್ ಕೊಟ್ಟಿದೆ. ಆ್ಯಂಡ್ ಫಸ್ಟ್ ಇಯರ್‌ಗೆನೆ ನಾನು ಶುರು ಮಾಡಿದ ಫಸ್ಟ್ ಇಯರ್‌ಗೆನೆ ನನಗೆ ಸ್ಟೇಟ್ ಅವಾರ್ಡ್ ಬಂತು.
ಅದೇ ಸೀರಿಯಲ್‌ಗೆ. ಬಟ್ ನಾನ್ ಮಾಡಿದ್ದು ವಿಲ್ಲಿ ಕ್ಯಾರೆಕ್ಟರು. ಓಕೆ. ವಿಲನ್ ಕ್ಯಾರೆಕ್ಟರು. ಸೂಪರ್. ಹಾಗೆ ಚಾನೆಲ್ ಅವಾರ್ಡ್ಸು ಬಂತು. ಆಲ್‌ಮೋಸ್ಟ್ 3, 4 5 ಇಯರ್ಸ್ ಅದು ಸೀರಿಯಲ್ ನಾವು ಮಾಡಿದ್ದು. ಆ 5 ಇಯರ್ಸ್ ಅಲ್ಲಿ ಐ ಹ್ಯಾವ್ ಟೇಕನ್ ಎವ್ರಿ ಇಯರ್ ಒಂದೊಂದು ಅವಾರ್ಡ್ ತಗೊಂಡಿದ್ದೀನಿ. ಸೂಪರ್ ಮ್ಯಾಮ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಆ್ಯಂಡ್ ಮೋರೋವರ್ ನಾನು ನೀವು ಹೇಳಿದ್ರಿ ತಮಿಳ್ ಸೀರಿಯಲ್ಸಲ್ಲಿ ಒಂದಿಷ್ಟು ಮಾಡಿದ್ದೀನಿ ಅಂತ. ಯಾವುದೋ ಒಂದು ಸೀರಿಯಲಲ್ಲಿ ಐ ಡೋಂಟ್ ನೋ, ಐ ಡಿಡ್ಂಟ್ ರಿಮೆಂಬರ್ ಮ್ಯಾಮ್. ಯಾವುದೋ ಒಂದು ಸೀರಿಯಲಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀರ ನೀವು. ಒಂದು 2, 3 ಸೀನ್ ನೋಡಿದ್ದೆ ನಾನು. ಅಯ್ಯಯ್ಯೋ! ಹಿಂಗೆಲ್ಲ ಮಾಡಿದಾರಲ್ಲ, ನೆಕ್ಸ್ಟ್ ಟೈಮ್ ಈ ಮೇಡಮ್ ನಾನು ಹೆಂಗೆ ಮಾತಾಡಿಸ್ಲಿ? ಇಷ್ಟಕ್ಕೊಂದು ಹಾರ್ಷಂಗೆ ಮಾಡಿದಾರಲ್ಲ ಅಂತ ನನಗೆ ಅನಿಸಿತ್ತದು. ತುಂಬ ಚೆನ್ನಾಗಿ ಮಾಡಿದಾರೆ ಮ್ಯಾಮ್. ನಮ್ಮ ಇಂಡಸ್ಟ್ರಿಯಲ್ಲಿ ಫೇವರ್ ತುಂಬ ಇಂಪಾರ್ಟೆಂಟ್ ಆಗುತ್ತಾ? ಅಥವಾ ಬರೀ ಟ್ಯಾಲೆಂಟ್ ಇದ್ರೆ ಸಾಕಾ? ಅಥವಾ ಇನ್ಫ್ಲುಯೆನ್ಸು ಬೇಕಾ? ಇವಾಗಿನ ಕಾಲಕ್ಕೆ ಸ್ವಲ್ಪ ಇನ್ಫ್ಲೂಯೆನ್ಸು ಬೇಕು, ಟ್ಯಾಲೆಂಟ್ ಅಂತೂ ತುಂಬಾನೇ ಬೇಕು. ಟ್ಯಾಲೆಂಟ್ ಇದ್ರೆ ನಿಮ್ಗೆ ಇನ್ಫ್ಲೂಯೆನ್ಸು ನಡೆಯುತ್ತೆ. ಆ ರೀತಿ ಅಂತಾನೂ ಹೇಳ್ಬೋದು. ಸೊ ಎರಡೂ ಬೇಕಾಗತ್ತೆ. ಓಕೆ. ಬಟ್ ಇತ್ತೀಚೆಗೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೋಷಿಯಲ್ ಮೀಡಿಯಾದ ಮೇಲೆ ತುಂಬ ಡಿಪೆಂಡೆಂಟ್ ಆಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೋಷಿಯಲ್ ಮೀಡಿಯಾ ಹೇಗಾಗತ್ತೆ ಅಂದ್ರೆ ಅದು ಬೇರೆನೇ ಒಂದು ಕ್ಯಾಟಗರಿ ಆಗ್ಬಿಡತ್ತೆ. ಬಟ್ ನಮ್ಮ ಇಂಡಸ್ಟ್ರಿಯವರು ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಆಕ್ಚುಲಿ ನನಗೆ ರಾಂಗ್ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅಂದ್ರೆ ಪೂರ್ತಿಯಾಗಿ ಡಿಪೆಂಡ್ ಆಗ್ಬಾರ್ದು. ಆಮ್, ಅದ್ರಲ್ಲೂನು ಟ್ಯಾಲೆಂಟ್ ಹುಡುಕೊಂಡು ನೀವು ಇದ್ ಮಾಡಿದ್ರೆ ಓಕೆ. ಪಾಪ್ಯುಲಾರಿಟಿಗೋಸ್ಕರ ಯಾರೋ ಪಾಪ್ಯುಲರ್ ಆಗ್ಬಿಟ್ರು ರೀಲ್ಸಲ್ಲಿ ಅಥವಾ ಇನ್ಫ್ಲುಯೆನ್ಸಿಂಗ್ ಮಾಡೋದ್ರಲ್ಲಿ ಅಂತ ಹೇಳಿದ್ರೆ, ಅವ್ರಿಗೆ ಆಕ್ಟಿಂಗ್ ಬರ್ದೇ ಇರ್ಬೋದು. ಸೊ, ತುಂಬಾ ಜನ ಈಗ ತುಂಬಾ ಫೇಮಸ್ ಆಗಿದ್ದಾರೆ, ತುಂಬಾ ಜನ ನೋಡ್ತಾರೆ ಅಂತ ಅವ್ರನ್ನ ಹಾಕೊಂಡು ಇಲ್ಲಿ ಪಾಪ್ಯುಲಾರಿಟಿ ಗೇನ್ ಮಾಡೋದಕ್ಕೆ ಗಿಮಿಕ್ಸ್ ಮಾಡ್ತಾ ಇದಾರೆ. ಬಟ್ ಐ ಡೋಂಟ್ ಥಿಂಕ್ ಸೊ ಅದು ಯೂಸ್‌ಫುಲ್ ಆಗುತ್ತೆ ಅಂತ. ಹ್ಮ್, ಹ್ಮ್. ಸೊ ನೀವು ಅದೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತಾನು ಹೇಳಿದ್ರಿ. ಈ ಕೆಲವು ಇನ್ಫ್ಲುಯೆನ್ಸರ್ಸ್ಗಳು ಅವರಿಗೆ ಏನು ಅಷ್ಟು ಟ್ಯಾಲೆಂಟ್ ಇರಲ್ಲ. ಟ್ಯಾಲೆಂಟ್ ಇರಲ್ಲ ಅನ್ನೋದು ಹೇಳೋದು ತಪ್ಪಾಗುತ್ತೆ. ಕೆಲವರಿಗೆ ಟ್ಯಾಲೆಂಟ್ ಇರುತ್ತೆ, ಕೆಲವರಿಗೆ ಟ್ಯಾಲೆಂಟ್ ಇರಲ್ಲ. ಅವ್ರನ್ನು ಸಹ ಕರ್ಕೊಂಬಂದು ಇವಾಗ ನಮ್ಮ ರಿಯಾಲಿಟಿ ಶೋಸಲ್ಲೂ ಸಹ ಹಾಕ್ತಾ ಇದ್ದಾರೆ. ರಿಯಾಲಿಟಿ ಶೋಸಲ್ಲಿ ತುಂಬ ಸ್ಕ್ರಿಪ್ಟೆಡ್ ಅನಿಸ್ತಾ ಇದೆಯಾ ರಿಯಾಲಿಟಿ ಶೋಸ್ ಈಗಿನ ಜನ್ರೇಷನಲ್ಲಿ ಅಂತ ನನ್ನ ಅಭಿಪ್ರಾಯ. ಯಾಹ್! ಅದೇ ಇವಾಗ ಹೇಳಿದ್ರಲ್ಲ, ಈಗ ಇನ್ಫ್ಲುಯೆನ್ಸರ್ಸ್ ಅಂದ್ರೆ ಅವ್ರಿಗೆ ಅವ್ರದೇ ಆದಂತ ಟ್ಯಾಲೆಂಟ್ ಇರುತ್ತೆ. ಹ್ಮ್. ಅವ್ರಿಗೆ ಆಕ್ಟಿಂಗ್ ಬರ್ದೇ ಇರ್ಬೋದು. ಅವರ ಇನ್ಫ್ಲುಯೆನ್ಸಿಂಗ್ ಏನು ಅವ್ರ ಮಾತಾಡೋ ಇದ್ರಲ್ಲಿ ಅಥವಾ ಒಂದು ಪ್ರಾಡಕ್ಟ್‌ನ ಸೇಲ್ ಮಾಡೋ ಇದ್ರಲ್ಲಿ ಅವ್ರಿಗೆ ಟ್ಯಾಲೆಂಟ್ ಇರ್ಬೋದು. ಅದನ್ನ ನೀವು ಆಕ್ಟಿಂಗಿಗೆ ಹಾಕಕ್ಕಾಗಲ್ಲ. ಸೊ ಹಂಗಿದ್ದಾಗ ಅವ್ರಿಗೆ ಸ್ಕ್ರಿಪ್ಟ್ ಕೊಡ್ಲೇಬೇಕಾಗತ್ತೆ. ಕರೆಕ್ಟ್. ಸೊ ಅವ್ರ ಪಾಪ್ಯುಲಾರಿಟಿನ ಜಾಸ್ತಿ ಮಾಡ್ಕೊಳ್ತಾ ಇದಾರೋ ಅಥವಾ ಚಾನೆಲ್ ಪಾಪ್ಯುಲಾರಿಟಿ ಜಾಸ್ತಿ ಮಾಡ್ಕೊಳ್ತಿದಾರೋ, ಇಟ್ ಈಸ್ ಇಂಟರ್ ಡಿಪೆಂಡಿಂಗ್ ಅಷ್ಟೇ. ಓಕೆ. ಅಂದರೆ ಈ ಥರ ಬೆಳವಣಿಗೆ ನೋಡಿ ನಿಮಗೆ ಯಾವಾಗಲಾದರೂ ನಾನು ಸಾಕಪ್ಪ ನನಗೆ ಈ ಆ್ಯಕ್ಟಿಂಗ್ ಫೀಲ್ಡ್ ಬಿಟ್ಬಿಟ್ರೆ ಅನ್ನೋ ಥರ ನಿಮಗೆ ಯಾವಾಗಲಾರು ಅನಿಸಿದೆಯಾ? ಆ, ಇಲ್ಲ. ನಾನ್ ಆಕ್ಚುಲಿ ತುಂಬಾ ಮುಂಚೆನೆ ಬಂದ್ಬಿಟ್ಟೆ ಇಂಡಸ್ಟ್ರಿಗೆ. ಅಂದ್ರೆ ಆಲ್‌ಮೋಸ್ಟ್ ನನ್ ಡಿಗ್ರಿ ಫಿನಿಶ್ ಆಗೋದಕ್ಕೂ ಮುಂಚೆನೆ ನಾನು ಇಂಡಸ್ಟ್ರಿನಲ್ಲಿದ್ದೆ. ಸೊ, ಮಾಡ್ತಾನೆ ನಾನು ಡಿಗ್ರಿ ಫಿನಿಶ್ ಮಾಡ್ಕೊಂಡೆ. ಸೊ, ಹಾಗಾಗಿ ಬೇರೆ ಯಾವ ಪ್ರೊಫೆಷನ್ನು ನಾನು ಯೋಚನೆನೂ ಮಾಡಿಲ್ಲ. ಬಟ್ ಅದರ್ವೈಸ್ ಆವಾಗಿನ ಟ್ರೆಂಡ್ ಪ್ರಕಾರ ಎವ್ರಿಬಡಿ ವೇರ್ ಲೈಕ್ ಏರ್ ಹೋಸ್ಟೆಸ್‌ಗೆ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಆಮೇಲೆ ಸ್ವಲ್ಪ ಟಾಲ್ ಇತ್ತು ಅಂದ್ರೆ ಏರ್ ಹೋಸ್ಟೆಸ್ ಆಗು ಅನ್ನೋ ತರ ಇತ್ತು. ಸೊ, ಜನ ಹೇಳಿ ನಾನು ಯೋಚನೆ ಮಾಡಿದ್ದೆ. ಅದರ್ವೈಸ್ ನನ್ ಫೇಟ್ ಇದ್ದಿದ್ದು ಇಂಡಸ್ಟ್ರಿನಲ್ಲೇ. ಸೊ, ಜಾಸ್ತಿ ಏನು ಪ್ರಯತ್ನ ಪಡದೆ ನನಗೆ ಸಿಕ್ಕಿದ್ದು ಅಂದ್ರೆ ನಮ್ಮ ಸಿನಿಮಾ ಫೀಲ್ಡು. ಬಟ್ ಅದು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಯ್ತು ಅಷ್ಟೇ. ನೀವೆಲ್ಲ ಇಂಡಸ್ಟ್ರಿಗೆ ಬಂದಾಗ ಸುಲಭವಾಗಿ ಬಂದ್ಬಿಟ್ರಿ. ಬಟ್ ಆದರೆ ಈಗಿನ ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಮೋರ್ ಓವರ್ ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿಗೆ ಬಂದಾದಮೇಲೆ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಏನು ಬರುತ್ತೆ. ಸೊ ಇದರಿಂದ ಅವರಿಗೆ ಕೆರಿಯರ್ ಏನಾರ ಬ್ರೇಕಪ್ ಆಗುತ್ತಾ ಅಥವಾ ಅವ್ರ ಕೆರಿಯರ್ ಹಾಳಾಗುತ್ತಾ ಅಂತ? ಇಂಡಸ್ಟ್ರಿಗೆ ಅಂತ ಹೇಳಕ್ಕಾಗಲ್ಲ. ಇವಾಗಿನ ಜನರೇಷನ್ ಪ್ರಕಾರ ನೀವು ಇಂಡಸ್ಟ್ರಿಯವ್ರು ಇಲ್ದೇ ಇದ್ರೂನು ಡಿವೋರ್ಸ್‌ಗಳು ಜಾಸ್ತಿ ಆಗ್ತಾ ಇದೆ. ಅದು ಅವ್ರವ್ರ ಮನಸ್ಥಿತಿಗೆ ಡಿಪೆಂಡ್ ಆಗತ್ತೆ. ಇಂಡಸ್ಟ್ರಿನಲ್ಲಿ ಇರೋರು ತುಂಬಾ ಜನ ಒಳ್ಳೆ ಕಪಲ್ಸ್ ಇದ್ದಾರೆ. ಇನ್ನೂ ಒಳ್ಳೆ ಫ್ಯಾಮಿಲಿ ಲೈಫ್‌ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕರೆಕ್ಟ್. ಬಟ್ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬೋದು ಅಷ್ಟೇ ಇಂಡಸ್ಟ್ರಿ. ಓಕೆ. ನೀವು ಡಿವೋರ್ಸ್ ಅಂದ್ರಿ. ಡಿವೋರ್ಸ್ ಅಂದಿದ್ದಕ್ಕೆ ಈ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ತುಂಬ ಜನ ಈಗ ಅದು ಸಹ ಒಂದು ಟ್ರೆಂಡ್ ನಡೀತಾ ಇದೆ. ಹೀರೋ ಹೀರೋಯಿನ್ಸ್‌ಗಳು ಮದುವೆ ಆಗ್ತಾರೆ. 1 ವರ್ಷದ ಒಳಗೆ ಡಿವೋರ್ಸ್ ಆಗ್ತಾರೆ. ಇದೇನಿದು ಟ್ರೆಂಡಾ ಅಂತ? ಅದ್ರ ಬಗ್ಗೆ ನಾನು ಅಷ್ಟೊಂದು ಕಮೆಂಟ್ ಮಾಡಕ್ ಹೋಗಲ್ಲ. ಹ್ಮ್. ಬಿಕಾಸ್ ಇಟ್ಸ್ ದೇರ್ ಪರ್ಸನಲ್ ಲೈಫ್. ನಾವ್ ಹೇಳಕ್ಕಾಗಲ್ಲ. ಅಂಡ್ ಮುಂಚೆ ಎಲ್ಲ ತುಂಬಾ ಮದ್ವೆ ಅಂದ್ರೆ ಒಂದು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ವಿ ಒಂದು ರಿಲೇಶನ್‌ಶಿಪ್‌ಗೆ. ಇವಾಗಿನ ಇದ್ರಲ್ಲಿ ಆ ರೀತಿ ಇಲ್ಲ. ಬಿಕಾಸ್ ಇಬ್ರೂ ಫ್ರೀಡಮ್ ಅಲ್ಲಿದ್ದಾರೆ. ನಾನು ದುಡಿತೀನಿ, ನೀನು ದುಡಿತೀನಿ ಅನ್ನೋ ಇದ್ರಲ್ಲಿದ್ದಾರೆ. ಸೊ, ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಹಂಗನ್ಸುತ್ತೆ ನನಗೆ. ಐ ಡೋಂಟ್ ನೋ. ಓಕೆ. ಅಂದ್ರೆ ಮುಂಚೆ ಎಲ್ಲ
ಈಗ ಇಂಡಿಪೆಂಡೆಂಟ್ ಹಾ, ಲೈಫ್‌ನಲ್ಲಿ. ಈಗ ಮ್ಯಾರೇಜ್ ಅಂದ್ರೇನೆ ಒಂದು ಕಾಂಪ್ರಮೈಸ್. ಬಿಕಾಸ್ ಎಲ್ರೂ ಒಂದೇ ತರ ಇರಕ್ ಸಾಧ್ಯ ಇಲ್ಲ. ಅದ್ರಲ್ಲಿ ಆಮ್, ಹುಡುಗರು ಬೇರೆ ತರ ಇರ್ತಾರೆ, ಹುಡುಗಿರು ಬೇರೆ ತರ ಇರ್ತಾರೆ. ಸೊ ಒಂದಾದಾಗ ಅವರಿಬ್ರು ಅವ್ರವ್ರ ಬಿಹೇವಿಯರ್ಸ್‌ನ ಆಗ್ಲಿ, ಕೆಲವು ಥಿಂಗ್ಸ್‌ನ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ ಕಾಂಪ್ರಮೈಸ್ ನೇಚರ್ ಇವಾಗ ಬರ್ತಾ ಇಲ್ಲ ಇವಾಗಿನ ಜನರೇಷನಲ್ಲಿ. ಸೊ ಮೇ ಬಿ ಅದ್ರಿಂದ ಕೆಲವು ಡಿವೋರ್ಸ್‌ಗಳಾಗ್ತಾ ಇರ್ಬೋದು. ಅದು ನಮ್ಮ ಇಂಡಸ್ಟ್ರಿನಲ್ಲಿ ಆಗಿರೋದಕ್ಕೆ ನಮಗ್ ಗೊತ್ತಾಗ್ತಾ ಇದೆ ಅಷ್ಟೇ. ಹೌದು. ಬೇರೆ ಕಡೆನೂ ಇದೆ ಅದು. ಆ್ಯಂಡ್ ಮೋರ್ ಓವರ್ ಇದಕ್ಕೆಲ್ಲ ಮೇನ್ ಕಾರಣ ಈಗೋ ಕ್ಲಾಶಸ್ ಅಂತ ಅನ್ಕೊಳ್ತೀನಿ. ಡೆಫಿನೈಟ್ಲಿ. ಸೊ ಇವಾಗ ನೀವು ಇಷ್ಟು ವರ್ಷದಿಂದ, ಇಷ್ಟು ಡಿಕೇಡ್ಸಿಂದ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಎಲ್ಲೆಲ್ಲ ಎಂತೆಂಥ ಮೇರು ನಟಗಳು ಅವರ ಮಧ್ಯದಲ್ಲಿ ನೀವು ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮಗೆ ಇಷ್ಟು ವರ್ಷಕ್ಕೆ ನಾನು ಇಂಥ ಒಂದು ರೋಲ್ ಮಾಡಬೇಕು, ಇಂಥ ಒಂದು ರೋಲ್ ನನಗೆ ಇದು ನನ್ನ ಡ್ರೀಮ್ ಅಂತ ನಿಮಗೇನಾರು ಅನಿಸಿದೆಯಾ? ಆಕ್ಚುಲಿ ರೋಲ್ ಬಗ್ಗೆ ಯೋಚನೆ ಮಾಡೋದಾದ್ರೆ, ರೋಲ್ ಆ ಥರದ್ದೇನು ನಾನ್ ಇದುವರೆಗೂ ಯೋಚನೆ ಮಾಡಿಲ್ಲ. ಯಾವುದೇ ರೋಲ್ ಕೊಟ್ರು ಚೆನ್ನಾಗ್ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಎಲ್ಲಾ ಥರದ್ದು ಮಾಡಾಯ್ತು. ಮುಂಚೆ ಹೇಳ್ತಾ ಇದ್ದೆ, ಹುಚ್ಚಿ ಥರ ಮಾಡ್ಬೇಕು, ಅದೊಂಥರ ಚೆನ್ನಾಗಿರುತ್ತೆ ಅಂತ. ಬಟ್ ಅದನ್ನೂ ಎಲ್ಲ ಮಾಡಾಯ್ತು. ಸಿನಿಮಾಗಳಲ್ಲಿ ತುಂಬಾ ಎಷ್ಟೊಂದು ಸಿನಿಮಾಗಳಿಗೆ ಆಲ್ಮೋಸ್ಟ್ ಎಲ್ಲಾ ಪಾತ್ರಗಳು ಮಾಡಾಯ್ತು ನಾನು. ಓಕೆ. ವಿಲನ್ ಕ್ಯಾರೆಕ್ಟ್ರು, ಪಾಸಿಟಿವು, ಕಾಮಿಡಿ ಆ್ಯಂಡ್ ಹುಚ್ಚಿ ಥರ ಆಲ್ಮೋಸ್ಟ್ ಎಲ್ಲ ಮಾಡಾಯ್ತು. ಬಟ್ ಅದೇ ಇವಾಗ ನಾನು ಅನ್ಕೊಳ್ಳೋದೇನಂದ್ರೆ, ಯಾವ್ದಾದ್ರು ಒಂದು ಪಾತ್ರ ಕೊಟ್ರೆ ಅದಕ್ಕೆ ಕರೆಕ್ಟ್ ಆಗಿರೋ ಜಡ್ಜ್‌ಮೆಂಟ್ ಬರ್ಬೇಕು ಅಷ್ಟೇ. ಹ್ಞೂ. ಹುಚ್ಚಿ ಥರ ಕ್ಯಾರೆಕ್ಟರ್ ಮಾಡಿದ್ದು ನನಗೊಂದು ಸಿನಿಮಾ ನೆನಪಿದೆ ಮೇಡಮ್ ನಿಮ್ಮದು. ನಾನು ಆವಾಗಲೇ ನಿಮ್ಮ ಹತ್ರ ಹೇಳ್ದಂಗೆ, ಸೈ ಫಿಲಮಲ್ಲಿ ಸುದೀಪ್ ಅವ್ರ ಜೊತೆ ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟಲ್ಲಿ ಹೌದು. ಅದು ಒಂದು ಹುಚ್ಚಿ ಕ್ಯಾರೆಕ್ಟರ್ ಥರ ಬರುತ್ತೆ. ಸೊ ಹೋಪ್‌ಫುಲಿ ನೀವು ಅದನ್ನು ಸಹ ಫುಲ್‌ಫಿಲ್ ಮಾಡಿದ್ದೀರ ಆ ಕ್ಯಾರೆಕ್ಟರಲ್ಲಿ. ಯಾಹ್! ಸೊ ಅದು ಒಂದು. ಅದ್ರಲ್ಲಿ ಏನಂದ್ರೆ ನನ್ಗೆ ಟೇಬಲ್ ಮೇಲೆ ಏನೇನೋ ಒಂದಷ್ಟು ಇಟ್ಟಿದ್ರು. ಇದೆಲ್ಲ ಒಡ್ದಾಕ್ಬೇಕು ಅಂದ್ರು. ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹುಚ್ಚಿ ಅಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಗೊಂಡ್ ಬಿಸಾಕಿ ಒಡ್ದಾಕಿದ್ದೆ. ಎಲ್ಲ ಫ್ರಸ್ಟ್ರೇಷನನ್ನು ಆ ಟೇಬಲ್ ಮೇಲೆ ತೀರಿಸ್ಕೊಂಡ್ಬಿಟ್ಟಿದ್ದೀರ. ಓಕೆ. ಡೆಫಿನಿಟ್ಲಿ. ಸೊ ಅಂದರೆ ಇವಾಗ ನಿಮಗೆ ಸಿನಿಮಾದಲ್ಲಿ ಯಾವುದೇ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು ಯಾವ್ದಾರ ಒಂದು ಪೊಲಿಟಿಕ್ಸ್, ನಮ್ಮ ಸಿನಿಮಾ ಪೊಲಿಟಿಕ್ಸಿಂದ ನಿಮಗೆ ಡ್ರಾಪ್ ಡೌನ್ ಆಗಿದೆಯಾ ಅಂತ? ಆಗಿದೆ. ಕೆಲವು ಸಿನಿಮಾಗಳಲ್ಲಿ ಆ, ನನ್ನನ್ನು ಕಾಸ್ಟ್ ಮಾಡಿ ಡೇಟ್ಸ್ ಕೊಟ್ಟು ನಮ್ದು ಪೇಮೆಂಟ್ಸ್ ಎಲ್ಲ ಮಾತಾಡಿ ಎಲ್ಲ ಆದ್ಮೇಲೆ ಇನ್ನೇನು ಶೂಟಿಂಗ್ ಡೇಟ್ಸ್ ಕೊಡ್ತಾರೆ ಅನ್ನೋ ಟೈಮಲ್ಲಿ ಇಲ್ಲ ಅದು ಕ್ಯಾನ್ಸಲ್ ಆಗಿದೆ ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಸುಳ್ಳು ಹೇಳಿ ಆಮೇಲೆ ನೋಡಿದ್ರೆ ಅದು ಬೇರೆ ಯಾರೋ ಕ್ಯಾರೆಕ್ಟರ್ ಮಾಡಿ ಆ ಥರದ್ದೆಲ್ಲ ಆಗಿದೆ ಪಾಲಿಟಿಕ್ಸ್. ಒಳ್ಳೆ ನನಗೆ ಏನು ಮಾಡೋಕ್ಕಾಗಲ್ಲ. ಆ ಪಾತ್ರ ನನಗಲ್ಲ ಅಂತ ಮರ್ತ್ಬಿಟ್ಟು ಬೇರೆ ಮುಂದಕ್ಕೆ ಹೋಗ್ಬೇಕಷ್ಟೆ. ಓಕೆ. ಐ ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್. ನನಗೆ ಆ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಗೊತ್ತು. ತುಂಬಾ ಒಳ್ಳೆ ಗೆಳತಿ ಸಹ. ಬಟ್ ಆದ್ರೂನು ಈ ತರ ಆಗಿದೆ ಅಂತ ಗೊತ್ತಾದಾಗ ಏನ್ ಮಾಡಕ್ಕಾಗತ್ತೆ? ಆ ಪಾತ್ರ ನನಗೆ ಬರ್ದಿಲ್ಲ ಅಂತ ಅನ್ಕೋಬೇಕಷ್ಟೆ. ಕರೆಕ್ಟ್. ನಿಮಗೆ ಸಕ್ಸಸ್ ಅಥವಾ ಫೇಲ್ಯೂರ್ ಇದೆರಡರಲ್ಲಿ ಯಾವ್ದು ಹ್ಯಾಂಡಲ್ ಮಾಡಕ್ಕೆ ತುಂಬಾ ಕಷ್ಟ? ಫೇಲ್ಯೂರ್ ಖಂಡಿತ ಕಷ್ಟನೇ. ತುಂಬಾ ಡಿಪ್ರೆಷನ್‌ಗೆ ಹೋಗ್ಬಿಡ್ಬೋದು. ಜೊತೆಗೆ ಸಕ್ಸಸ್ ಅನ್ನೋದು ಆಕ್ಚುಲಿ ಒಂದ್ ಸ್ವಲ್ಪ ಭಯಾನಕ ಇದೆ. ಯಾಕೆ ಅಂದ್ರೆ ಇವಾಗ ಇವಾಗ ಬಿಸ್ನೆಸ್ ಬಗ್ಗೆ ನಾನು ಹೇಳಿದ್ನಲ್ಲ, ನನ್ಗೆ ಸಿಕ್ಕಿರೋ ಇದಕ್ಕೆ ಚೆನ್ನಾಗ್ ಹೋಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅದು ಅಡ್ವರ್ಸ್ ಆಯ್ತು ಅಂತ ಹೇಳಿದ್ನಲ್ಲ, ಸೇಮ್ ಇದೇ ರೀತಿ ಆಯ್ತು ನನಗೆ. ತಮಿಳ್ ಸೀರಿಯಲ್ ಅಲ್ಲಿ ಒಂದು ಒಳ್ಳೆ ವಿಲನ್ ಪಾತ್ರ. ಅದ್ರಲ್ಲಿ ತುಂಬಾ ಒಳ್ಳೆ ಫೇಮ್ ಸಿಕ್ತು ನನಗೆ. ತುಂಬಾ ಒಳ್ಳೆ ಫೇಮ್ ಸಿಕ್ತು. ಅದಾದ್ಮೇಲೆ ಬಿಡಪ್ಪ ನಾನ್ ನೆಕ್ಸ್ಟ್ ಲೆವೆಲ್‌ಗೆ ಹೋಗ್ತೀನಿ ಅಂತ ಯೋಚನೆ ಮಾಡ್ದೆ. ಆದ್ರೆ ಅದು ಯಾವ ಲೆವೆಲ್ಲು ಸಿಗ್ಲಿಲ್ಲ ನನಗೆ. ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ನೆಕ್ಸ್ಟ್ ಇನ್ನೇನು ಸಿನಿಮಾ ಇಂಡಸ್ಟ್ರಿಗೆ ತಮಿಳ್ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗ್ತೀನಿ ಅಂತ ತುಂಬಾ ಯೋಚನೆ ಮಾಡ್ದೆ. ನಾನಷ್ಟೇ ಅಲ್ಲ, ನನ್ ಸುತ್ತ ಇರೋರು ಎಲ್ಲಾರುನು ಹೇಳಕ್ ಶುರು ಮಾಡಿದ್ರು. "ನೀನ್ ಬಿಡು ನೆಕ್ಸ್ಟ್ ಸಿನಿಮಾ ಲೆವೆಲ್‌ಗೆ ನೀನು ಮಾಡೋದು" ಹಾಗೆ ಹೀಗೆ ಅಂತ. ಬಟ್ ಅದ್ಯಾವುದು ಬರ್ಲಿಲ್ಲ. ಯಾಕೆ ಅಂದ್ರೆ ನಾನ್ ಮಾಡಿದ್ದು ವಿಲನ್ ಕ್ಯಾರೆಕ್ಟರ್. ನಾನ್ ಮೀಟ್ ಮಾಡಿದ ಎಲ್ಲಾ ಸಿನಿಮಾ ಡೈರೆಕ್ಟರ್ಸು ಏನ್ ಹೇಳಿದ್ರು ಅಂದ್ರೆ, "ನೀವು ತುಂಬಾ ದೊಡ್ಡ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದೀರಾ. ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದೀರಾ. ನಿಮ್ಮನ್ನ ನಾವು ಸಿನಿಮಾಗ್ ತರ್ಬೇಕು ಅಂದ್ರೆ ಅದಕ್ಕಿಂತ ಸ್ಟ್ರಾಂಗ್ ಕ್ಯಾರೆಕ್ಟರ್‌ನ ನಾವು ಬಿಲ್ಡ್ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಅಂತಾನೆ ಒಂದ್ ಪಾತ್ರ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಈಗ ನಿಮ್ಮ ಏಜ್ ಗ್ರೂಪ್‌ಗೆ ನಮಗಿರೋದೆಲ್ಲ ತಾಯಿ ಕ್ಯಾರೆಕ್ಟರು ಆ ತರದ ಕ್ಯಾರೆಕ್ಟರ್ಸ್ ಇದೆ. ಸೊ ಅದ್ರಲ್ಲಿ ನಿಮ್ಮನ್ನ ಹಾಕಕ್ಕಾಗಲ್ಲ. ಚಿಕ್ಕ ಪುಟ್ಟ ಕ್ಯಾರೆಕ್ಟರ್‌ಗಳು ಚಿಕ್ಕ ಕೊಡಕ್ಕಾಗಲ್ಲ. ಪುಟ್ಟ ಕ್ಯಾರೆಕ್ಟರ್ ಕೊಡಕ್ಕಾಗಲ್ಲ" ಅಂತ ಹೇಳಕ್ ಶುರು ಮಾಡಿದ್ರು. ಸೊ ಅಲ್ಲಿಗ್ ಡ್ರಾಪ್ ಆಯ್ತು. ಸೊ ಓಕೆ. ಅಂದ್ರೆ ಸಕ್ಸಸ್ ಆಲ್ಸೋ ನಿಮ್ಗೆ ಒಂದ್ ಸ್ವಲ್ಪ ಭಯಾನಕ ಇರುತ್ತೆ. ಕರೆಕ್ಟು. ಸೊ ಈಗ ನೀವು ತಮಿಳ್ ಸೀರಿಯಲ್ಸು ಎಲ್ಲ ಮಾಡಿದಿರಲ್ಲ, ನಿಮಗೆ ಎಲ್ಲಿ ಲೈಕ್ ಅಂದ್ರೆ ಈಗ ಫ್ಯಾನ್ಸು ತುಂಬ ಆಮ್, ಐಡೆಂಟಿಫೈ ಮಾಡೋದು ಲೈಕ್ ಕರ್ನಾಟಕದಲ್ಲ, ತಮಿಳ್ನಾಡಲ್ಲ, ತಮಿಳ್ನಾಡು. ಆಂಧ್ರ ತಮಿಳ್ನಾಡಲ್ಲಿ ಎಲ್ಲೇ ಹೋದ್ರು ಫ್ಯಾನ್ಸ್ ನಿಮ್ಮನ್ನ ಐಡೆಂಟಿಫೈ ತಮಿಳ್ನಾಡಲ್ಲಿ ಮಾಡ್ತಾರೆ. ಮಾತ್ರ ಅಲ್ಲ, ಈವನ್ ಕರ್ನಾಟಕದಲ್ಲೂ ಅಷ್ಟೇ ತಮಿಳ್ ಫ್ಯಾನ್ಸೇ ನನ್ನನ್ನ ಮಾತಾಡ್ಸೋದು. ಓಹ್!
ಆಕ್ಚುಲಿ ನನ್ಗದು ಬೇಜಾರಾಗತ್ತೆ. ತುಂಬಾನೇ ಬೇಜಾರಾಗತ್ತೆ. ಇಷ್ಟು ವರ್ಷ ನಾವು ಕನ್ನಡ ಇಂಡಸ್ಟ್ರಿನಲ್ಲಿ ಇದ್ಬಿಟ್ಟು ಇಷ್ಟು ತಮಿಳಲ್ಲಿ ಏನೊಂದು 7-8 ಸೀರಿಯಲ್ಸ್ ಮಾಡಿರ್ಬೋದು ಅಷ್ಟೇ ನಾನು ಇದುವರೆಗೂ. ಬಟ್ ಒಂದು ಸೀರಿಯಲ್ ತುಂಬಾ ಫೇಮ್ ಆಯ್ತು. ಒಂದು 2-3 ಸೀರಿಯಲ್ ಫೇಮ್ ಆಯ್ತು. ಹ್ಮ್. ಅಷ್ಟು ಕಮ್ಮಿ ಸೀರಿಯಲ್ಸ್ ಮಾಡಿ ನನ್ನನ್ನ ಇದುವರೆಗೂನು ನನ್ಗೆ ತಮಿಳ್ ಫ್ಯಾನ್ಸ್ ಮಾತಾಡ್ತಾರೆ ಅಂದ್ರೆ, ನಮ್ ಕನ್ನಡದಲ್ಲಿ ಆಲ್‌ಮೋಸ್ಟ್ ಒಂದು 20-25 ಸೀರಿಯಲ್ ಮಾಡಿದೀನಿ. ಒಂದು 99, 95 ಮೂವೀಸ್ ಮಾಡಿದೀನಿ. ಅಷ್ಟು ಮಾಡಿದ್ರೂನು ನಮ್ ಕನ್ನಡದವ್ರನ್ನ ಮಾತಾಡ್ಸಲ್ಲ ಅಂದ್ರೆ ನಿಜವಾಗ್ಲೂ ಅದೊಂಥರ ಆಘಾತ ಆಗತ್ತೆ. ಕರೆಕ್ಟ್. ನಿಮ್ಮ ಪ್ರಕಾರ ಯಾವುದಾದ್ರೂ ರೋಲು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರೋದು, ಅಂದರೆ ಬರೀ ದುಡ್ಡಿಗೋಸ್ಕರನೇ ನೀವು ಯಾವುದಾದ್ರೂ ರೋಲ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಕೆಲವು ಜನದಿಂದ ಬ್ಯಾಡ್ ಒಪಿನಿಯನ್ ಬಂದಿದೆಯಾ ನಿಮ್ಮ ಮೇಲೆ? ದುಡ್ಡುಗೋಸ್ಕರ ನಾನು ಯಾವತ್ತೂ ರೋಲ್‌ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಹ್ಮ್. ಆಮ್, ಅಂದ್ರೆ ಸೀರಿಯಲ್ಸ್ ಮಾಡುವಾಗ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಸಿಗ್ತಾ ಇತ್ತು. ಸೊ, ಸಿನಿಮಾಗಳು ಮಾಡುವಾಗ ಅದೇ ಸೇಮ್ ಕೆಲಸ ಮಾಡ್ತಾ ಇದ್ದಿದ್ದು. ಬಟ್ ಇನ್ನೂ ಕಮ್ಮಿನೇ ಕೆಲಸ ಇರ್ತಾ ಇತ್ತು. ಬಟ್ ಅಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಇರ್ತಾ ಇತ್ತು. ಸೊ, ಹಾಗಾಗಿ ಅದನ್ನ ಸಿನಿಮಾನ ಅಂತ ಹೋಗಿರ್ಬೋದು. ಬಟ್ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ವೇಟಿಂಗ್ ಪೀರಿಯಡ್ ಇರುತ್ತೆ. ಒಂದ್ ಸಿನಿಮಾದಲ್ಲಿ ಒಂದು 3-4 ದಿನ ಕೆಲಸ ಇರುತ್ತೆ. ಆಮೇಲೆ ಮತ್ತೆ ವೇಟಿಂಗ್ ಪೀರಿಯಡ್ ಹೋಗುತ್ತೆ. ಸೀರಿಯಲಲ್ಲಿ ಏನಾಗುತ್ತೆ ಅಂದ್ರೆ ತಿಂಗಳ ಪೂರ್ತಿ ಕೆಲಸ ಇರುತ್ತೆ ಅಂಡ್ ಎವ್ರಿ ತಿಂಗಳು ಕೆಲಸ ಇರುತ್ತೆ. ಸೊ, ಅಟ್‌ಲೀಸ್ಟ್ ಒಂದು 2-3 ಇಯರ್ಸ್‌ಗ ಅಂತೂ ಮೋಸ ಇಲ್ಲ. ಸೊ, ಹಾಗಾಗಿ ಮತ್ತೆ ಸೀರಿಯಲ್‌ಗೆ ವಾಪಸ್ ಬಂದಿದ್ದಾಯ್ತು. ಬಟ್ ಆದ್ರೂ ಆ ಸಿನಿಮಾಗಳು ಮಾಡೋ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡ್ದೆ. ಎಲ್ಲ ಒಳ್ಳೊಳ್ಳೆ ಪಾತ್ರಗಳು, ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್‌ಗಳ ಜೊತೆ ಕೆಲಸ ಮಾಡ್ದೆ. ಸೊ, ಹಾ. ಹಾಗಾಗಿ ಅದು ಚೆನ್ನಾಗ್ ಹೋಯ್ತು. ಓಕೆ. ದುಡ್ಡಿಗೆ ಅಂತ ಹೋದ್ರೆ ಈ ತರ ಆಗತ್ತೆ. ಆ ತರ ಯೋಚನೆ ಮಾಡೋದು ತಪ್ಪು. ಬಟ್ ನಮಗ್ ಸಿಗುವಂತ ಸಂಭಾವನೆ ನಮ್ಗೆ ಪ್ರಾಪರ್ ಆಗಿದ್ರೆ ಸಾಕು. ಓಕೆ. ಬಟ್ ಇದುವರೆಗೂ ಯಾವ್ದು ರಿಗ್ರೆಟ್ ಮಾಡುವಂಥದ್ದು ಯಾವ್ದೂ ಇಲ್ಲ. ಓಕೆ. ಬಟ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಿದಾಗ ಕೆಲವ್ರು ಕೇಳ್ತಾರೆ, "ನಿಮಗ್ ರಿಗ್ರೆಟ್ ಇರಲ್ವಾ? ಯಾಕೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡ್ತೀರಾ? ಜನ ಬೈತಾರಲ್ಲ ನಿಮ್ಮನ್ನ" ಅಂತ. ಬಟ್ ನನ್ಗೇನ್ ಆ ಥರ ಅನ್ಸಿಲ್ಲ. ಯಾಕೆಂದ್ರೆ ನಾನು ಈ ಹಳೇ ಕಾಲದವರೆಲ್ಲ ಈ ಸೀರಿಯಲ್ ನೋಡಬೇಕಾರೆ ಈ ಈ ವಯಸ್ಸಾದ ಮುದುಕಿಯರು, ಮುದುಕಂದ್ರವರೆಲ್ಲ ಸಿನಿಮಾಗಳು ಅಥವಾ ಸೀರಿಯಲ್ ನೋಡಬೇಕಾರೆ ವಿಲನ್ಸ್‌ಗಳು ಬಂದ್ರು ಅಂದ್ರೆ ಶಾಪ ಆಗ್ತಾ ಬಿದ್ದಿರ್ತಾರಲ್ಲಿ. ತುಂಬಾ ನೋಡಿದೀನಿ ನಾನು ಇದೆಲ್ಲ. ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ ಕ್ವೆಷನ್, ನೀವು ಸಂಭಾವನೆ ಅಂತ ಹೇಳಿದ್ರೆ, ಹಾಗಾಗಿ ಒಂದು ಔಟ್ ಆಫ್ ದ ಬಾಕ್ಸ್ ಕ್ವೆಷನ್ನು. ಸಂಭಾವನೆ ಎಲ್ಲಿ ನಿಮಗೆ ಜಾಸ್ತಿ ಸಿಗುತ್ತೆ? ಕನ್ನಡ, ತೆಲುಗು, ತಮಿಳ್? ಅದು ನಮ್ಗೆ ಆಡಿಯನ್ಸ್ ಪ್ರಕಾರ ಹೋಗುತ್ತೆ. ಆಡಿಯನ್ಸ್ ನಮ್ಗೆ ಎಲ್ಲಿ ಜಾಸ್ತಿ ಇದಾರೋ ಅಲ್ಲಿ ನಮ್ಗೆ ಸಂಭಾವನೆ ಜಾಸ್ತಿ ಸಿಗುತ್ತೆ. ಸೊ, ಬೇಸಿಕಲಿ ತಮಿಳ್ ಆಡಿಯನ್ಸು ನಮ್ಗೆ ವರ್ಲ್ಡ್ ವೈಡ್ ಸಿಗ್ತಾರೆ. ನಮ್ಮ ಕನ್ನಡದವರು ಕನ್ನಡನೇ ನೋಡಲ್ಲ. ಸೊ, ಕನ್ನಡದವ್ರು ಆಗಿದ್ರೂ ಸಹ ನಮ್ಗೆ ಆಡಿಯನ್ಸ್ ಇಲ್ಲ. ಆಂಡ್ ಮಲಯಾಳಂ ಕೂಡ ಸೇಮ್. ತಮಿಳ್ ಅಷ್ಟೇ ಒಂದ್ ಸ್ವಲ್ಪ ಫೇಮಸ್ ಇದ್ದಾರೆ. ಬಿಕಾಸ್ ಮಲಯಾಳೀಸ್ ನೀವು ಎಲ್ಲೇ ಹೋದ್ರು, ಯಾವುದೇ ಕಾರ್ನರ್‌ಗೆ ಹೋದ್ರುನು ನಿಮ್ಗೆ ಮಲಯಾಳೀಸ್ ಸಿಗ್ತಾರೆ. ಆಮೇಲೆ ತೆಲುಗು ಒಂಥರ ಹೆಂಗೆ ಅಂದ್ರೆ ತೆಲುಗು ಆಡಿಯನ್ಸು ಅವ್ರದ್ದು ಮಾತ್ರನೇ ಅವ್ರು ನೋಡ್ಕೊಳ್ತಾರೆ. ಅಂದ್ರೆ ತೆಲುಗು ಆಡಿಯನ್ಸ್ ತೆಲುಗುನೇ ನೋಡ್ತಾರೆ. ಬಟ್ ತಮಿಳ್ ಆಡಿಯನ್ಸ್ ಹೆಂಗೆ ಅಂದ್ರೆ ತುಂಬಾ ಜನ ತೆಲುಗುವರು ತಮಿಳ್ ನೋಡ್ತಾರೆ. ಆಮೇಲೆ ಮಲಯಾಳಂ ಅವರು ತಮಿಳ್ ನೋಡ್ತಾರೆ. ಸೊ, ಹೌದು. ಹಾಗಾಗಿ ತಮಿಳ್‌ಗೆ ಜಾಸ್ತಿ ಆಡಿಯನ್ಸ್ ಇದ್ದಾರೆ. ಸೊ, ಫೇಮ್ ಅಲ್ಲಿ ಜಾಸ್ತಿ ಇದೆ. ಅಂದ್ರೆ ಟಿ.ಆರ್.ಪಿ ಆಗಿರ್ಬೋದು, ಜಿ.ಆರ್.ಪಿ ಆಗಿರ್ಬೋದು, ನಮ್ಗೆ ತಮಿಳ್‌ಗೆ ಜಾಸ್ತಿ ಸಿಗುತ್ತೆ. ಸೊ, ಹಾಗಾಗಿ ಸಂಭಾವನೆನೂ ಸೇಮ್ ಥಿಂಗ್. ಈ ಮಲಯಾಳಮು ಮತ್ತೆ ತಮಿಳ್ ಎರಡೂ ಒಂದೇ ಸ್ಲ್ಯಾಂಗ್. ಹಾ, ಹಾಗಾಗಿ ತಮಿಳ್ ಅವರಿಗೆ ಮಲಯಾಳಂ ಅರ್ಥ ಆ, ಆಗತ್ತೆ, ಮಲಯಾಳಂ ಅವರಿಗೆ ತಮಿಳ್ ಅರ್ಥ ಅರ್ಥ ಆಗತ್ತೆ. ಆಗತ್ತೆ. ಬಟ್ ತೆಲುಗು ಅವ್ರಿಗೆ ಕನ್ನಡ ಅರ್ಥ ಆಗತ್ತೆ. ಕನ್ನಡ ನೋಡಲ್ಲ. ನೋಡಲ್ಲ. ನಮ್ ಕನ್ನಡದವರು ಕನ್ನಡ ಬಿಟ್ಟು ಬೇರೆ ಎಲ್ಲ ಲ್ಯಾಂಗ್ವೇಜು ನೋಡ್ತಾರೆ. ಅದೇ ನಮ್ಮ ದೌರ್ಭಾಗ್ಯ. ದೌರ್ಭಾಗ್ಯ ಏನ್ ಖಂಡಿತ. ಮಾಡಕ್ಕಾಗೋದಿಲ್ಲ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ ತಮಿಳ್ನವ್ರಿಗೆ ಅವರ ಆ, ಇಂಡಸ್ಟ್ರಿ ಬಗ್ಗೆ ಅಂದ್ರೆ ಈ ಎಂಟರ್‌ಟೈನ್‌ಮೆಂಟ್ ಇಂಡಸ್ಟ್ರಿ ಬಗ್ಗೆ ಎಷ್ಟು ಒಲವಿದೆ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು. ಆಮೇಲೆ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು. ಆಮೇಲೆ ಎಷ್ಟೇ ದುಡ್ಡಾದ್ರೂ ಪರವಾಗಿಲ್ಲ ಅದನ್ನ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ ಅವ್ರಗಳಿಗೆ. ಬೇರೆಯವ್ರ ಒಪಿನಿಯನ್ ಕೇಳ್ಕೊಂಡು ಅವ್ರು ಹೋಗಿ ನೋಡಲ್ಲ. ತಾವಾಗೆ ಎಕ್ಸ್‌ಪೀರಿಯನ್ಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಕನ್ನಡದವ್ರು ಹಾಗಲ್ಲ. ಕನ್ನಡದವ್ರು "ನೀನ್ ನೋಡ್ದ್ಯಾ ಸಿನಿಮಾ? ಚೆನ್ನಾಗಿದ್ಯಾ? ಇದಿದ್ಯಾ? ಅದಿದ್ಯಾ?" ಅಂತ 100 ಕ್ವೆಷನ್ ಕೇಳಿ, ಆ 100 ಕ್ವೆಷನಲ್ಲಿ ಅಟ್‌ಲೀಸ್ಟ್ ಒಂದು 50% ಅವ್ರಿಗೆ ಓಕೆ ಅನ್ಸಿದ್ರೆ ಮಾತ್ರ, "ಸರಿ ಯೋಚನೆ ಮಾಡ್ತೀನಿ, ಹೋಗಿ ನೋಡ್ತೀನಿ" ಅನ್ನೋ ಥರ ಅಂದ್ರೆ ಮಾತಾಡ್ತಾರೆ. ಇನ್ನೊಬ್ರು ಒಪಿನಿಯನ್ ಮೇಲೆ ನಮ್ಮ ಕನ್ನಡದವರು ಡಿಪೆಂಡ್ ಆಗಿದ್ದಾರೆ ಅಂತ. ಹೌದು. ಬಟ್ ಆದ್ರೆ ಕೆಲವೊಂದನ್ನ ನಾನು ಒಪ್ಪಲ್ಲ ಮೇಡಮ್. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ತಮಿಳ್ ಸಿನಿಮಾ ನಾನು ನೋಡಿದ್ದೀನಿ, ತೆಲುಗು ಸಿನಿಮಾಗಳು ನೋಡಿದ್ದೀನಿ, ಮಲಯಾಳಂ ಸಿನಿಮಾ ನೋಡಿದ್ದೀನಿ. ತೆಲುಗು, ತಮಿಳ್, ಮಲಯಾಳಮಲ್ಲಿ ತೆಗೀದಲೇ ಇರುವಂಥ ಸಿನಿಮಾಗಳು ಕನ್ನಡದಲ್ಲಿ ತೆಗೆದ್ರೂ ಸಹ ನಮ್ಮ ಕನ್ನಡ ಜನ ಹೋಗಿ ನೋಡ್ತಾ ಇಲ್ಲ. ಅದೇ ಇದನ್ನೇ ಹೇಳ್ತಾ ಇದೀನಲ್ಲ. ಸಿನಿಮಾಗಳು ಏನಕ್ಕೆ ವಿನ್ ಆಗತ್ತೆ ಅಂದ್ರೆ ಮೇನ್ ಥಿಂಗ್ ನಮ್ಮ ಆಡಿಯನ್ಸ್‌ಗೆ ಇರೋ ಅಂತ ಒಂದು ಕುತೂಹಲ. ಈಗ ಎಂಟರ್‌ಟೈನ್‌ಮೆಂಟ್ ಅಂದ್ರೆ ದಟ್ ಈಸ್ ಓನ್ಲಿ ಫಾರ್ ಎಂಟರ್‌ಟೈನ್‌ಮೆಂಟ್.
ನೀವ್ ಯಾಕದನ್ನ ಅದ್ರಲ್ಲಿ ಹಿಂಗ್ ತೋರ್ಸಿದ್ದಾರೆ, ಹಂಗ್ ತೋರ್ಸಿದ್ದಾರೆ, ಎಲ್ಲಾ ತೋರಿಸ್ಬೇಕು ಅವಾಗ್ಲೇನೆ ಒಂದ್ ಸಿನಿಮಾ ಆಗೋದು. ನಾವು ಸುಮ್ನೆ ಡೈಲಿ ಲೈಫ್ ಇರೋದನ್ನ ಬೆಳಗ್ಗೆ ಅಂದ್ರೆ ಫುಲ್ ಡೇ ರುಟೀನ್‌ನ ನಾವ್ ತೋರಿಸ್ತಾ ಹೋದ್ರೆ ಯಾರು ನೋಡಲ್ಲ. ಬೇಜಾರಾಗೋಗುತ್ತೆ. ನಮ್ಮ ಮನೇಲಿ ಮಾಡೋದು ಇನ್ನೇನ್ ನೋಡೋದು ಇದ್ರಲ್ಲಿ ಅನ್ನೋ ತರ ಮಾಡ್ತಾರೆ. ಸಿನಿಮಾ ಅಂದ್ರೇನೆ ಎಲ್ಲಾನು ಇರ್ಬೇಕದ್ರಲ್ಲಿ. ಅವಾಗ್ಲೇ ತಾನೇ ಅದು ಎಂಟರ್‌ಟೈನ್‌ಮೆಂಟ್ ಅಂತ ಕರೆಕ್ಟ್. ಸಿಗೋದು. ನಾವ್ ಎಲ್ಲಾ ಬಿಟ್ಟು ಒಂದ್ 3 ಅವರ್ ನಾವು ಹೋಗಿ ಥಿಯೇಟ್ರಲ್ಲಿ ಕುತ್ಕೊಂಡು ಆ ಸಿನಿಮಾ ನೋಡ್ತೀವಿ ಅಂದ್ರೆ, ನಮ್ಗೊಂದು ಖುಷಿ ಸಿಗ್ಬೇಕು, ಒಂದು ಮ್ಯೂಸಿಕ್ ಆಹ್ಲಾದಕರವಾಗಿರ್ಬೇಕು, ಆಮೇಲೆ ಶಾರ್ಟ್ಸ್ ಚೆನ್ನಾಗಿರ್ಬೇಕು, ಎಲ್ಲದನ್ನೂ ಇರ್ಬೇಕದ್ರಲ್ಲಿ. ಕಣ್ಣಿಗೆ, ಕಿವಿಗೆ ಸಂತೋಷ ಸಿಗ್ಬೇಕು. ಎಲ್ಲ ಸಂತೋಷ ಸಿಗ್ಬೇಕು. ಒಂದು 3 ಅವರ್ಸ್ ಎಲ್ಲ ಮರ್ತು ಆರಾಮ್ಸೆ ನೋಡ್ಕೊಂಡ್ ಬರ್ಬೇಕು. ಅದನ್ ಬಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡು, ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ, ಅದು ಕಾಂಟ್ರೋವರ್ಸಿ ಮಾಡು, ಇದು ಮಾಡು ಅಂತ ಹೇಳಿದ್ರೆ, ಅದು ಸಿನಿಮಾನೇ ಆಗಲ್ಲ, ಎಂಟರ್‌ಟೈನ್‌ಮೆಂಟೇ ಆಗಲ್ಲ. ನಾನೇನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ತಮಿಳ್ ಆಡಿಯನ್ಸು, ತೆಲುಗು ಆಡಿಯನ್ಸು ಮತ್ತೆ ಮಲಯಾಳಂ ಕೂಡಾನು. ಮಲಯಾಳಮಲ್ಲಿ ನಿಮ್ಗೆ ಒಂಥರ ಅದು ಅದು ಟೋಟಲಿ ಡಿಫರೆಂಟ್ ಕೈಂಡ್ ಆಫ್ ಸಿನಿಮಾಗಳು ಎಲ್ಲರಿಗೂ ಗೊತ್ತಿದೆ ಅದು. ಸೊ, ಇವ್ರು ಆಡಿಯನ್ಸ್‌ಗೆನೆ ಆ ಒಂದು ಕುತೂಹಲ ಇದೆ. ಅದೊಂದು ಇಂಡಸ್ಟ್ರಿ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ. ಹಾಗಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಇಷ್ಟೊಂದು ಅಂದ್ರೆ, ನನಗೆ ನಮ್ಮ ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ ಅಸಿಸ್ಟೆಂಟ್ಸ್ ಅಂತ ಕೆಲವರು ಬರ್ತಾರೆ. ಅಂದ್ರೆ ಕೆಲವೊಂದು ಕೆಲಸಗಳು ನಾವು ಒಟ್ಟಿಗೆ ಮಾಡ್ತಾ ಇರಕ್ಕಾಗಲ್ಲ. ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಹೆಲ್ಪರ್ಸ್ ಅಂತ ಬರ್ತಾರೆ. ಅವ್ರುಗಳಿಗೆ ಒಂದ್ ದಿನದ ಸಂಭಾವನೆ ನಾನು ಕೆಲಸ ಮಾಡಕ್ ಶುರು ಮಾಡಿದಾಗ ₹500 ಓಕೆ. ಮಿನಿಮಮ್ ವೇಜಸ್ ಅಂತ ಇರುತ್ತೆ. ಅವ್ರ ಬಾಟ. ಓಕೆ. ಬಾಟ ಇರುತ್ತೆ. ಓಕೆ. ಸೊ, ಆ ₹500ನ ಒಂದು ದಿನಕ್ಕೆ ಒಂದು ಟಿಕೆಟ್‌ಗೆ ₹400 ಅವ್ರು ಸ್ಪೆಂಡ್ ಮಾಡೋಕೆ ರೆಡಿ ಇರ್ತಾರೆ. ಅದನ್ನ ಅವ್ನು ಸೇವ್ ಮಾಡ್ಕೊಂಡು ತಿಂಗಳ ಪೂರ್ತಿ ದುಡ್ಡು ಆಗುತ್ತೆ ಅವನಿಗೆ. ಬಟ್ ಆದ್ರೂನು 2 ಸಿನಿಮಾ, 3 ಸಿನಿಮಾ ಒಂದೇ ವಾರದಲ್ಲಿ ರಿಲೀಸ್ ಆದ್ರೆ ಅದಷ್ಟೂನು ಅವ್ನು ಸ್ಪೆಂಡ್ ಮಾಡಕ್ಕೆ ರೆಡಿ ಇರ್ತಾನೆ. ₹400 ಕೂಡ ₹100 ಇಟ್ಕೊಂಡು ಬರೀ ₹400ಗೆ ಸ್ಪೆಂಡ್ ಮಾಡ್ಬಿಟ್ಟು ಹೋಗಿ ಸಿನಿಮಾ ನೋಡ್ತಾರೆ. ಅಷ್ಟ್ರ ಮಟ್ಟಿಗೆ ಕ್ರೇಜ್. ಕ್ರೇಜ್ ಇದೆ. ನಮ್ಮ ಕನ್ನಡದವರು ಹಾಗಲ್ಲ. ಅದನ್ನ ಹೇಳ್ತಾ ಇರೋದು. ಅಂದ್ರೆ ಒಂದು ನಾನು ಕರೆಕ್ಟ್. ನೀವ್ ಹೇಳಿದ್ ನಾನು ಒಪ್ಕೊಳ್ತೀನಿ. ಒಂದು ನಮ್ಮ ಕನ್ನಡ ಜನ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಸಿನಿಮಾನ ಸಿನಿಮಾ ತರ ನೋಡಿ. ಯಾಹ್! ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ. ಹೌದು. ಯಾಕೆಂದ್ರೆ ಒಂದು ಎಕ್ಸಾಂಪಲ್ ನಾನಿಷ್ಟೆಲ್ಲ ಮಾತಾಡ್ತೀನಿ. ನಾನೇ ಸಹ ಯಾರೋ ಒಬ್ಬರಿಗೆ ಮೊನ್ನೆ ಒಂದು ಒಳ್ಳೆ ಫಿಲಮು OTTಯಲ್ಲಿ ರಿಲೀಸ್ ಆಗಿತ್ತು. ಅವರಿಗೆ ನಾನು ಫಿಲಮ್ ಹೆಂಗಿದೆ ಅಂತ ಹೇಳ್ಬೇಕಲ್ವಾ? ನನಗೆ ತುಂಬ ಎಕ್ಸ್‌ಪ್ಲೇನ್ ಮಾಡೋ ನೆಸೆಸಿಟಿ ಇರ್ಲಿಲ್ಲ. ನಾನು ಒಂದೇ ಒಂದು ಲೈನಲ್ಲಿ ಹೇಳ್ದೆ. "ನೀನು ಸಿನಿಮಾ ನೋಡು ತುಂಬಾ ಚೆನ್ನಾಗಿದೆ. ಮಲಯಾಳಂ ಫಿಲಮ್ ನೋಡ್ದಂಗ್ ಆಗುತ್ತೆ ನಿನಗೆ." ಹ್ಮ್. ಅನ್ನೋ ಥರ ಬಂದ್ಬಿಟ್ಟಿದೆ ಇವಾಗ ನಮ್ಮ ಕರೆಕ್ಟ್. ಪರಿಸ್ಥಿತಿ. ಹ್ಮ್. ಸೊ, ಹಾಗಾಗಿ ಜನಕ್ಕೆ ಒಪ್ಸೋದು ಒಂದು ಕಷ್ಟ ಆಗಿದೆ. ಆಂಡ್ ಮೋರ್ ಓವರ್ ಜನ ಸಿನಿಮಾನ ಸಿನಿಮಾ ಥರ ನೋಡ್ತಾ ಇಲ್ಲ. ಟೂ ಪರ್ಸನಲ್. ಇಟ್ಸ್ ಟೂ ಪರ್ಸನಲ್ ಅಂತ ನನ್ನ ಒಂದು ಅಭಿಪ್ರಾಯ. ಹೌದು. ಈವನ್ ಮಲಯಾಳಂ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅದೊಂದು ಇನ್ಸಿಡೆನ್ಸ್ ಹೇಳ್ತೀನಿ ನಾನು. ನಾನೊಂದು ಫಸ್ಟ್ ಮಲಯಾಳಂ ಸೀರಿಯಲ್ ಮಾಡಿದಾಗ ನನಗೆ ಮಲಯಾಳಂ ಬರ್ತಿರ್ಲಿಲ್ಲ ಆಗ. ತಮಿಳ್ ಕೂಡ ಅಷ್ಟು ಕ್ಲಾರಿಟಿಯಾಗಿ ಬರ್ತಿರ್ಲಿಲ್ಲ. ಅರ್ಧಂಬರ್ಧ ತಮಿಳಲ್ಲಿ ಕಾನ್ವರ್ಸೇಷನ್ ಮಾಡ್ತಾ ಇದ್ದೆ. ಆಮೇಲೆ ಒಪ್ಕೊಂಬಿಟ್ಟೆ ಮಲಯಾಳಂ ಸೀರಿಯಲ್ ಅಂತ. ಆಕ್ಚುಲಿ ಪ್ರೊಡ್ಯೂಸರ್ ಕೇಳಿದ್ರು, "ನೀನು ಮೇನ್ ಕ್ಯಾರೆಕ್ಟರ್ ಮಾಡ್ತೀಯಾ? ಸೆಕೆಂಡ್ ಲೀಡ್ ಮಾಡ್ತೀಯಾ?" ಅಂತ ಕೇಳಿದ್ರು. ನನಗೆ ಲ್ಯಾಂಗ್ವೇಜ್ ಬರಲ್ಲ. ಸೊ, ನನಗೆ ಕಾನ್ಫಿಡೆನ್ಸ್ ಇಲ್ಲ ಮೇನ್ ಕ್ಯಾರೆಕ್ಟರ್ ಮಾಡಕ್ಕೆ. ನಾನು ಸೆಕೆಂಡ್ ಲೀಡ್ ಮಾಡ್ತೀನಿ ಅಂತಾನೆ ಹೇಳ್ದೆ. ನಾನು ಇದಾಗಿ ಒಪ್ಕೊಂಡೆ ಆಂಡ್ ಸ್ಟೋರಿ ಕೇಳಿದೆ. ತುಂಬಾ ಚೆನ್ನಾಗಿತ್ತು ಸ್ಟೋರಿ. ಸೂಪರ್ ಸ್ಟೋರಿ. ಅದು ಹಿಟ್ ಆಗಿದ್ರೆ ಸಖತ್ತಾಗಿರ್ತಾ ಇತ್ತು ಸ್ಟೋರಿ. ಎಲ್ಲ ಆಯ್ತು. ಆದ್ರೆ ಅದೊಂದು ಸ್ವಲ್ಪ ಮಾಡರ್ನೈಸೇಷನ್ ಜಾಸ್ತಿ ಇತ್ತು ಅದ್ರಲ್ಲಿ. ಹಾಗಾಗಿ ಮಲಯಾಳಂ ಆಡಿಯನ್ಸ್ ಅದನ್ನ ಒಪ್ಕೊಳ್ಳಿಲ್ಲ. ಓಹ್! ಒಪ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಫೇಮ್ ಸಿಕ್ಕಿಲ್ಲ ಅದ್ರಲ್ಲಿ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ಅಂತ ಒಂದು ಸೆಪರೇಟ್ ಸಾಂಗ್ ಇತ್ತು. ಎಲ್ಲ ಇತ್ತು. ಬಟ್ ಅದ್ರಲ್ಲಿ ಏನಂದ್ರೆ ಹೀರೋಗೆ ನಾನು ಹೀರೋನ ನಾನು ಇಷ್ಟಪಡ್ತಾ ಇರ್ತೀನಿ. ಸೊ, ಅವ್ರು ನನ್ನನ್ನ ಇಷ್ಟಪಡ್ತಾರಾ ಅಥವಾ ಹೀರೋಯಿನ್‌ನ ಇಷ್ಟಪಡ್ತಾರಾ ಅನ್ನೋದು ಸ್ಟೋರಿ. ಟ್ರಯಾಂಗಲ್ ಲವ್ ಅವ್ರಿಗದು ಸ್ಟೋರಿ. ಹಾಂ. ಟ್ರಯಾಂಗಲ್. ಬಟ್ ಅವ್ರಿಗದು ಇಷ್ಟ ಆಗ್ಲಿಲ್ಲ. ಜನಕ್ಕೆ. ನಮ್ ಹಾಂ. ನೇಟಿವಿಟಿಗೆ ಒಂದ್ ಸ್ವಲ್ಪ ಡಿಫರೆಂಟ್ ಇದೆ. ಓಕೆ. ನಿಮಗದು ನಾರ್ಮಲ್ ಅನ್ಸ್ತಿರ್ಬೋದು. ಬಟ್ ಕರೆಕ್ಟ್. ಅಲ್ಲಿದು ನೇಟಿವಿಟಿಗೆ ಅವರು ತುಂಬಾನೇ ಇನ್ನೂ ಆರ್ಥೋಡಾಕ್ಸ್ ಇದ್ರಲ್ಲೇ ಇದ್ದಾರೆ. ಓಕೆ. ಸೊ, ಹಾಗಾಗಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅದು. ಸೊ, ಅವಾಗ ನಾನು ಯೋಚನೆ ಮಾಡಿದೆ, ಮಲಯಾಳಂ ಆರ್ಟಿಸ್ಟ್‌ಗಳಿಗೆ ಐ ಮೀನ್ ಆಡಿಯನ್ಸ್ ಇಷ್ಟೊಂದು ಆರ್ಥೋಡಾಕ್ಸ್ ಇದ್ದಾರಾ ಅಂತ. ಬಟ್ ಆಮೇಲೆ ಸಿನಿಮಾಗಳು ನೋಡಕ್ ಶುರು ಮಾಡಿದ್ಮೇಲೆ ನನ್ಗೆ ಅರ್ಥ ಆಯ್ತು ಅವ್ರು ಏನ್ ಇಷ್ಟಪಡ್ತಾರೆ ಅಂತ. ಓಕೆ. ಅಂದ್ರೆ ಈಗ ಕೊರೋನಾ ಇದ್ ಟೈಮಿಂದ ಎಲ್ರೂ ನೋಡಕ್ ಶುರು ಮಾಡಿದ್ರು ಮಲಯಾಳಂ ಸಿನಿಮಾಗಳನ್ನ. ಬಟ್ ನಾನು ಅದಕ್ಕೆ ಮುಂಚೆಯಿಂದನೂ ನೋಡಕ್ ಶುರು ಮಾಡಿದ್ದೀನಿ. ಓಕೆ. ಬಿಕಾಸ್ ಲ್ಯಾಂಗ್ವೇಜ್ ಬರುತ್ತೆ. ಸೊ, ಹಾಗಾಗಿ ನೋಡಕ್ ಶುರು ಮಾಡಿದೆ. ಆಂಡ್ ಇನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನ್ನ ಲ್ಯಾಂಗ್ವೇಜ್‌ನ. ಓಕೆ. ಮಲಯಾಳಂ ಅನ್ನೋದು ಒಂಥರ ಟ್ವಿಸ್ಟಿಂಗ್ ಲ್ಯಾಂಗ್ವೇಜ್ ಅದು. ಒಂಥರ ಹಾಡ್ ತರ. ಅದು ಮಾತಾಡ್ತಾ ಇದ್ರೆ ಅಥವಾ ಕೇಳಿಸ್ಕೊಳ್ತಾ ಇದ್ರೆ ಅದು ಕಂಟಿನ್ಯೂಷನ್ ಇರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಮರ್ತೋಗ್ಬಿಡುತ್ತೆ. ಓಕೆ. ಸೊ, ಮೇನ್ ಥಿಂಗ್ ಅದಕ್ಕೆ ನಾನು ಮಲಯಾಳಂ ಸಿನಿಮಾ ಜಾಸ್ತಿ ನೋಡ್ತಾ ಇದ್ದೀನಿ. ಓಕೆ. ಎಷ್ಟು ಸಿನಿಮಾ ಮಾಡಿದ್ದೀರಾ ಮಲಯಾಳಮಲ್ಲಿ? ಮಲಯಾಳಮಲ್ಲಿ ಸಿನಿಮಾ ಮಾಡಿಲ್ಲ. ಸೀರಿಯಲ್ಸ್ ಮಾಡಿದೆ ಅಷ್ಟೇ. ಯಾವ ಸೀರಿಯಲ್ ಅಂತ ಹೇಳ್ಬೋದಾ? ಸೀರಿಯಲ್ಸ್ ಫಸ್ಟ್ ಬಂದು ಅಮ್ಮ ಕಿಳಿ ಅಂತ ಒಂದು ಸೀರಿಯಲು.
ಆಮೇಲೆ ಚೇಚಿಯಮ್ಮ, ಆಮೇಲೆ ವೃಂದಾವನಂ, ಆಮೇಲೆ ನಂದಿನಿ ಆಕ್ಚುಲಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬಂತದು. ತಮಿಳು, ಕನ್ನಡ ಶೂಟಿಂಗ್ ಮಾಡಿದ್ದು. ಪ್ಲಸ್ ಮಲಯಾಳಂ ಅಂಡ್ ತೆಲುಗುನಲ್ಲೂ ಟೆಲಿಕಾಸ್ಟ್ ಆಯ್ತು. ಸೊ ಹ್ಮ್. ಅದೊಂದು. ಇನ್ನೊಂದ್ 2, 3 ಮಾಡಿದೀನಿ. ಐ ಡೋಂಟ್ ರಿಮೆಂಬರ್. ಬಟ್ ಅದು ಅಷ್ಟು ಹೋಗ್ಲಿಲ್ಲ. ಸೊ ಓಕೆ. ಇವೆಲ್ಲ ತುಂಬಾ ಚೆನ್ನಾಗಿ ಟೆಲಿಕಾಸ್ಟ್ ಆಯ್ತು. ನಿಮಗೆ ತುಂಬಾ ಫೇಮ್ ಕೊಟ್ಟಿದ್ದ ಸೀರಿಯಲ್ ತಮಿಳಲ್ಲಿ ಯಾವುದು? ತಮಿಳಲ್ಲ? ಹಾ. ತಮಿಳಲ್ಲಿ ದೈವ ಮಗಳಂತ. ಹಾ. ಅದು 5 ಇಯರ್ಸ್ ಮಾಡಿದ್ವಿ. ಅದೇ ನಾನು ಹೇಳಿದ್ನಲ್ಲ, ಹಾ, ಹಾ, ನನ್ನ ಹಾ. ಫಸ್ಟ್ ಇಯರ್‌ಗೆನೆ ಚ ಸ್ಟೇಟ್ ಅವಾರ್ಡ್ ಬಂತು ಅಂತ. ಸೊ ಓಕೆ. ದಟ್ ಈಸ್ ದ ಸೇಮ್ ಸೀರಿಯಲ್ ಓಕೆ. ದೈವ ಮಗಳಂತ. ಅದರಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದು. ಥ್ರೂ ಔಟ್ ಸಿಕ್ಕಾಪಟ್ಟೆ ವಿಲನಿಶ್ ಆಗಿ ಮಾಡಿದ್ದೀನಿ ಅದರಲ್ಲಿ. ವಿಲನಿಶ್ ನಾನ್ ಮಾಡಿದ್ದೀನಿ ಅಂದ್ರೆ, ನಮ್ ಡೈರೆಕ್ಟ್ರು ಅಷ್ಟು ನನಗೆ ಚಾಲೆಂಜಸ್ ಕೊಟ್ರು. ಇದನ್ನ ಮಾಡ್ಬೋದಾ? ಇದನ್ನ ಮಾಡ್ಬೋದಾ? ಅಂತ. ಎವ್ರಿ ಡೇ ಒಂದೊಂದು ಚಾಲೆಂಜ್ ಕೊಡ್ತಾ ಇದ್ರು. ಓಕೆ. ಆ ಚಾಲೆಂಜ್‌ನ ನಾನು ಇದ್ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಇದ್ ಸಿಗ್ತಾ ಇತ್ತು. ಓಹ್! ಇವ್ರು ಈ ತರ ಮಾಡ್ತಾರಂದ್ರೆ ಇದನ್ನು ಮಾಡಿಸ್ಬೋದು ಅಂತ. ಸೊ ಹ್ಮ್. ದಟ್ ಈಸ್ ವೇರ್ ವಿಲನಿಶ್ ಆಗಿ ಸಿಕ್ಕಾಪಟ್ಟೆ ಎಲ್ಲಾರು ಬೈಕೊಳ್ಳೋಷ್ಟು ವಿಲನಿಶ್ ಆಗಿ ಮಾಡಿದ್ದೀನಿ ನಾನು. ನೀವು ಮಾಡಿರೋ ಎಲ್ಲಾ ತಮಿಳ್ ಸೀರಿಯಲಲ್ಲೂ ವಿಲನೇನಾ? ಯೆಸ್, ಆಲ್‌ಮೋಸ್ಟ್. ಆಲ್ಮೋಸ್ಟ್ ಎಲ್ಲ ವಿಲನೇ. ನಿಮಗೆ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತಾನೆ ಅನಿಸ್ಲಿಲ್ವಾ ಎಲ್ಲೂನು? ಇಲ್ಲ, ಪಾಸಿಟಿವ್ ಅಂದ್ರೆ ಈಗ ಕನ್ನಡದಲ್ಲಿ ನಾನು ಪಾಸಿಟಿವ್ ಕ್ಯಾರೆಕ್ಟರ್ಸ್ ಇಂದಾನೆ ಶುರು ಮಾಡಿದ್ದು. ನಾನು ಅದೇ ಫಸ್ಟ್ ಹೇಳಿದ್ನಲ್ಲ, ಕನ್ನಡ ಫಸ್ಟ್ ಸೀರಿಯಲ್ ನಂದು ಮಾಯಾಮೃಗ. ಅದರಲ್ಲಿ ಪಾಸಿಟಿವ್ ಕ್ಯಾರೆಕ್ಟರೇನೆ. ತುಂಬಾ ಪಾಪದ ಕ್ಯಾರೆಕ್ಟರ್ ಅದು. ಸೊ ಅದ್ರಲ್ಲೂ ಒಳ್ಳೆ ಫೇಮ್ ಸಿಕ್ತು ನನಗೆ, ಇಲ್ಲ ಅಂತಿಲ್ಲ. ಅದಾದ್ಮೇಲೆ ಎಲ್ಲ ಸೀರಿಯಲ್ಸಲ್ಲೂ ಪಾಸಿಟಿವೇ ಮಾಡ್ತಾ ಇದ್ದೆ. 2002 ಇಂದ ನಾನು ತುಳಸಿ ಅನ್ನೋ ಒಂದು ಕ್ಯಾ ಸೀರಿಯಲ್ ಮಾಡಿದ್ವಿ. ಅದರಲ್ಲಿ ನಾನು ನೆಗೆಟಿವ್ ಆಗಿ ಡೆಬ್ಯೂ ಮಾಡಿದ್ದು. ಅಂದ್ರೆ ಕನ್ನಡ ಸೀರಿಯಲ್ಲೇನೆ ಅದು. ಅದ್ರಲ್ಲಿ ನನ್ಗೆ ತುಂಬಾ ಒಳ್ಳೆ ಫೇಮ್ ಸಿಕ್ತು. ನನ್ನ ಅಪೋಸಿಟ್ ಆಗಿ ಸುಧಾ ಮ್ಯಾಮ್ ಇದ್ರು, ಸುಧಾರಾಣಿ ಅವರು. ಓಕೆ. ಸೊ ನಮ್ಮಿಬ್ರಿಗೂ ಒಳ್ಳೆ ಫೇಮ್ ಸಿಕ್ತು ಅದ್ರಲ್ಲಿ. ಹ್ಮ್. ಸೊ ನಾನ್ ಅವಾಗ ಅನ್ಕೊಂಡೆ, ಓಕೆ, ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಿದ್ರೆ ಇನ್ನೂ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಅದಾದ್ಮೇಲಿಂದ ನೆಗೆಟಿವ್ ಕ್ಯಾರೆಕ್ಟರ್ಸ್‌ನ ಅಕ್ಸೆಪ್ಟ್ ಮಾಡೋಕೆ ಶುರು ಮಾಡಿದೆ. ಅದಾದ್ಮೇಲೆ ಮಲಯಾಳಂ ಸೀರಿಯಲ್ಸ್ ಮಾಡಿದೆ. ಮಲಯಾಳಂಯಿಂದ ನನಗೆ ತಮಿಳ್ ಆಫರ್ ಬಂತು. ಸೊ ತಮಿಳಲ್ಲಿ ಆಡಿಷನ್ ಮಾಡಿನೇ ನನ್ನನ್ನ ಸೆಲೆಕ್ಟ್ ಮಾಡಿದ್ದು. ಸೆಲೆಕ್ಟ್ ಮಾಡಿದ್ಮೇಲೆ ಸರ್‌ಗೆ ತುಂಬಾನೇ ಇಷ್ಟ ಆಯ್ತು ನಾನು ಮಾಡ್ತಿರೋದು. ಅಂದ್ರೆ ಅವಾಗಿನ್ನೂ ತಮಿಳ್ ಬರ್ತಿರ್ಲಿಲ್ಲ ನನಗೆ. ಹ್ಮ್. ಬಟ್ ಅಲ್ಲಿ ಹೋದ್ಮೇಲೆ ಅದೆಲ್ಲ ಪ್ರಾಂಪ್ಟಿಂಗ್ ಇರುತ್ತೆ. ಸೊ ಹಾಗಾಗಿ ಓಕೆ. ನಮ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಏನೂ ಇರಲ್ಲ. ಸೊ ಹೋಗ್ತಾ, ಹೋಗ್ತಾ ನಾನು ಕಲ್ತ್ಕೊಂಡು ನೌ ಐ ಆಮ್ ಏಬಲ್ ಟು ಸ್ಪೀಕ್ ಪ್ರಾಪರ್ ತಮಿಳ್ ಮಾತಾಡ್ತೀನಿ. ಒಂದ್ ಸ್ವಲ್ಪ ಓದ್ತೀನಿ. ಓಕೆ. ಅದು ನನ್ನ ಪರ್ಸನಲ್ ಇದಾಗಿ ನಾನು ಕಲ್ತ್ಕೊಂಡಿದ್ದು. ಮಲಯಾಳಂ ಅಂಡ್ ತಮಿಳ್ ಐ ಕ್ಯಾನ್ ಸ್ಪೀಕ್. ಓಕೆ. ಅಂದ್ರೆ ಈಗ ಪ್ರಾಂಪ್ಟಿಂಗ್ ಅಂದ್ರೆ ಒಂದ್ಸಲ ಆಕ್ಷನ್ ಅಂತ ಹೇಳಿದ್ಮೇಲೆ ಕ್ಯಾಮ್ರಾ ಪಕ್ಕದಲ್ಲೇ ಕುತ್ಕೊಂಡು ಡೈರೆಕ್ಟರ್ ನಿಮಗೆ ಪ್ರಾಂಪ್ಟ್ ಡೈರೆಕ್ಟರ್ ಮಾಡ್ತಾ ಅಲ್ಲ, ಇರ್ತಾರೆ. ಪ್ರಾಂಪ್ಟರ್ ಅಂತಾನೆ ಒಬ್ರು ಒಬ್ರು ಇರ್ತಾರೆ. ಇರ್ತಾರೆ. ಹಾ. ಅವರು ಡೈಲಾಗ್ಸ್ ಓದ್ತಾ ಹೋಗ್ತಾರೆ. ಹ್ಮ್. ಬಟ್ ಏನಂದ್ರೆ ನಾವು ನಮ್ಮ ಮಾಡ್ಯುಲೇಷನ್ಸ್ ಚೇಂಜ್ ಮಾಡ್ಕೊಂಡು ನಾವು ಅದನ್ನ ಹೇಳ್ಬೇಕಷ್ಟೇ. ಪ್ರಾಂಪ್ಟಿಂಗ್ ಅಂದ್ರೆ ಒಂದು ವರ್ಡ್ ನಮ್ಗೆ ಇವಾಗ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂಡ್ ವರ್ಡ್ಸ್‌ಗಳು ಬರುತ್ತೆ. ರೆಗ್ಯುಲರ್ ಲ್ಯಾಂಗ್ವೇಜ್ ಇಲ್ದೇ ಇದ್ದಾಗ ಕೆಲವು ವರ್ಡ್ಸ್‌ನ ಹೇಳ್ತಾ ಇದ್ರೆ ಓಕೆ ಇದು ಅಂತ ಹೇಳ್ಕೊಂಡು ಓಕೆ. ನಾವು ಹೇಳ್ಬೋದು. ದ ಪರ್ಸನ್ ವಿಲ್ ಬಿ ಟೆಲ್ಲಿಂಗ್ ಪೂರ್ತಿ ಸ್ಕ್ರಿಪ್ಟ್‌ನ ಎಕ್ಸ್‌ಪ್ಲೇನ್ ಮಾಡಿರ್ತಾರೆ. ಈ ತರ ಇರುತ್ತೆ ಸೀನು, ಇದು ಡೈಲಾಗ್ಸು ಅಂತೆಲ್ಲ ಹೇಳಿರ್ತಾರೆ. ಸೊ ಅದು ಜ್ಞಾಪಕ ಬರುತ್ತೆ. ಸೊ ಹಂಗೆ ನೋಡ್ಕೊಂಡು ನಾವು ಅದನ್ನ ನಮ್ಮ ಮಾಡ್ಯುಲೇಷನ್ಸ್ ಅಲ್ಲಿ ನಾವು ಹೇಳ್ತೀವಿ. ಸೊ ಪ್ರಾಂಪ್ಟಿಂಗ್ ಎದುರುಗೆ ನೀವು ಆಕ್ಟಿಂಗ್ ಮಾಡಬೇಕು ಅಂದ್ರೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿರ್ಬೇಕು. ಕರೆಕ್ಟ್. ಅದೇ ಪ್ರಾಂಪ್ಟಿಂಗ್ ಹೇಳ್ತಾರೆ, ಇವ್ರೇನ್ ಹೇಳ್ತಾರೆ ಅಂತ ಅನ್ಕೊಳ್ಳೋದಲ್ಲ ಅದು. ಓಕೆ. ಬಿಕಾಸ್ ಪ್ರಾಂಪ್ಟಿಂಗು ತಗೋಬೇಕು, ಡೈಲಾಗ್ಸ್ ಡೆಲಿವರಿ ಕರೆಕ್ಟ್ ಆಗಿರ್ಬೇಕು, ಮಾಡ್ಯುಲೇಷನ್ಸ್ ಕರೆಕ್ಟ್ ಆಗಿರ್ಬೇಕು, ರಿಯಾಕ್ಷನ್ಸ್ ಇರ್ಬೇಕು, ಆಮೇಲೆ ಆಕ್ಟಿಂಗು ಮಾಡ್ಬೇಕು. ಓಕೆ. ಸೊ ನೀವಿವಾಗ ಬೋತ್ ಪಾಸಿಟಿವ್ ಕ್ಯಾರೆಕ್ಟರು ಮಾಡಿದ್ದೀರಾ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಇಂಥದ್ದೇ ನನಗೆ ಪಾಸಿಟಿವೇ ಫೇವ್ರೇಟು, ನೆಗೆಟಿವೇ ಫೇವ್ರೇಟ್ ಅನ್ನೋ ಥರ ಯಾವುದು ಇಲ್ವಾ? ಇಟ್ಸ್ ಅ ವೆರಿ ಟಫ್ ಕ್ವೆಶ್ಚನ್ ಆಕ್ಚುಲಿ. ಪಾಸಿಟಿವ್ ಮಾಡಿದ್ರೆ ನಿಮ್ಗೆ ಒಂಥರ ಫೇಮ್ ಸಿಗುತ್ತೆ. ಬಟ್ ನೆಗೆಟಿವ್ಸ್ ಮಾಡಿದ್ರೆ ನನ್ಗನ್ಸೋ ಪ್ರಕಾರ ನಿಮ್ಗೆ ಒಳ್ಳೆ ಸ್ಕೋಪ್ ಸಿಗುತ್ತೆ. ಆಕ್ಟ್ ಮಾಡೋದಕ್ಕೆ ನಿಮ್ಗೆ ಚೇಂಜಸ್ ಇರುತ್ತೆ. ಆಮೇಲೆ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ಬಟ್ ತುಂಬಾ ಜನ ಕೇಳ್ತಾರೆ ನನ್ನನ್ನ, ನೆಗೆಟಿವ್ ಮಾಡಿದ್ರೆ ಜನ ಎಲ್ಲ ಬೈತಾರಲ್ಲ, ನಿಮ್ಗೆ ಬೇಜಾರಾಗಲ್ವಾ? ಇಷ್ಟೊಂದೆಲ್ಲ ಅನ್ಸ್ಕೊಳ್ತಿರಲ್ಲ ಅಂತ. ನನ್ನ ಪ್ರಕಾರ ಅವರೆಲ್ಲ ಬೈದ್ರೇನೆ ತಾನೇ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅನ್ಸೋದು ಕರೆಕ್ಟ್. ಅಂತ ನಾನು ಐ ಗಿವ್ ದೆಮ್ ಆನ್ಸರ್. ಬಟ್ ದೈವಮಗಳ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾ ಸೀರಿಯಲ್ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಜನ ತುಂಬಾ ಬೈದ್ರು. ತುಂಬಾ ಬೈದು ಕಮೆಂಟ್ಸ್ ಹಾಕ್ತಾ ಇದ್ರು. ಆಮೇಲೆ ತುಂಬಾ ಯೂಟ್ಯೂಬ್ಸ್ ಅಲ್ಲಿ ಮತ್ತೆ ಇನ್‌ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರಲ್ಲೂ ಬೈದು ಹಾಕ್ತಾ ಇದ್ರು. ಟ್ರೋಲ್ ಮಾಡ್ತಾ ಇದ್ರು. ಟ್ರೋಲ್ ಮಾಡ್ತಾ ಇದ್ರು. ಓಕೆ. ಅದೆಲ್ಲ ಆಯ್ತು. ಆಮೇಲೆ ಹೋಗ್ತಾ ದೇ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಅಕ್ಸೆಪ್ಟಿಂಗ್. ಓಕೆ. ವಿಲ್ಲನ್ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ. ಓಕೆ. ಸೊ ನಾನ್ ಬಿಡ್ಲಿಲ್ಲ. ನೀನ್ ಬೈತೀಯಾ ಇನ್ನೂ ಜಾಸ್ತಿ ಮಾಡ್ತೀನಿ ನಾನು. ದಟ್ ಇಸ್ ಮೈ ಕ್ಯಾರೆಕ್ಟರ್. ಈಗ ನನ್ನ ಎದುರುಗಡೆ ಒಬ್ರು ಆರ್ಟಿಸ್ಟ್ ಇದಾರೆ, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂದ್ರೆ ನನಗೊಂದು ಚಾಲೆಂಜ್ ಬಂದ್ಬಿಡುತ್ತೆ. ಇವ್ರ್ಕಿಂತ ಚೆನ್ನಾಗಿ ಮಾಡ್ಬೇಕು ನಾನು ಅಂತ. ಐ ಡೋಂಟ್ ನೋ, ದಟ್ಸ್ ಮೇ ಬಿ ಇನ್‌ಬಾರ್ನ್. ನಾನು ಬೇಕು ಅಂತ ಏನ್ ಮಾಡಲ್ಲ. ಅವ್ರನ್ನ ಮೀರಿಸ್ಬೇಕು ಅಂತ ಮಾಡಲ್ಲ.
ಆ ಸೀನ್ ಚೆನ್ನಾಗ್ ಬರ್ಬೇಕು. ಆ ಒಂದು ಪಾತ್ರ ಚೆನ್ನಾಗಾಗ್ಬೇಕು ಅಂತ ಅಷ್ಟೇ. ಹ್ಮ್ ಹ್ಮ್. ಅದರ್ವೈಸ್ ಪರ್ಸ್ನಲಿ ನಾನ್ ತುಂಬಾ ಇದಾಗ್ಬೇಕು ಅಂತೇನಿಲ್ಲ. ಸೊ ನಂಗೊಂದು ಚಾಲೆಂಜ್ ಬಂದ್ಬಿಡುತ್ತೆ. ಸೊ ಹಂಗೆ ಜನ ಬೈತಿರೋವಾಗ ನನ್ಗಿನ್ನೂ ಒಂದ್ ಸ್ವಲ್ಪ ಜಾಸ್ತಿ ಎಗ್ರಿವೇಟ್ ಆಗ್ತೀನಿ. ಓಕೆ ನೀನ್ ಹಿಂಗೆ ಇದ್ ಮಾಡ್ತೀಯ, ನಾನ್ ಇನ್ನೂ ಜಾಸ್ತಿ ಮಾಡ್ತೀನಿ ನಾನು ಅಂತ. ಸೊ ಇವಾಗ ಅಟ್ ಪ್ರೆಸೆಂಟ್ ಯಾವ್ದು ರನ್ ಆಗ್ತಾ ಇಲ್ಲ ತಮಿಳಲ್ಲಿ ನಿಮ್ಮ ತಮಿಳಲ್ಲಿ ಯಾವ್ದು ಸೀರಿಯಲ್ಸ್? ಬರ್ತಾ ಇಲ್ಲ. ಓಕೆ. ನೀವು ಟೋಟಲ್ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನ್ ಬಂದು ಆಹ್, 90 95 ಹ್ಮ್ ಹ್ಮ್. 95 ಅಲ್ಲಿ ನಾನು ಎಂಟ್ರಿ ಆಗಿದ್ದು. ಸೊ ಆಲ್ಮೋಸ್ಟ್ 31 ಇಯರ್ಸ್. ಓಕೆ. ಸೊ ಈ ಕ್ವಶನ್ ನಾನು ಯಾಕೆ ಕೇಳಿದೆ ಅಂದರೆ ಆವಾಗಲೇ ನೀವು ಮಾತಾಡಬೇಕಾದ್ರೆ ಒಂದು ಸೀರಿಯಲ್ ಹೆಸರು ಹೇಳಿದ್ರಿ ಮಾಯಾಮೃಗ ಅಂತ. ಮಾಯಾಮೃಗ ಸೀರಿಯಲ್ಲು ಡಿ ಡಿ ಒನ್ನಲ್ಲಿ ಬರ್ತಾ ಇತ್ತು. ಚಂದನ ಅಥವಾ ಡಿ ಡಿ ಒನ್ನಲ್ಲಿ ಚಂದನ. ಬರ್ತಾ ಇತ್ತು ಚಂದನ. ಆಗ ಮಾಯಾಮೃಗ ಸೀರಿಯಲಲ್ಲಿ ಸ್ಟಿಲ್ ಐ ರಿಮೆಂಬರ್ ನಾನು 2ನೇ ಕ್ಲಾಸ್ ಇದ್ದೆ. ಹ್ಮ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ಸೊ ನನಗೆ ಇವಾಗ ರೀಕಾಲ್ ಆಗ್ತಾ ಇದೆ ಒಂದೊಂದೇ ಎಪಿಸೋಡ್ಸ್ಗಳು ಮಾಯಾಮೃಗದು ಓಕೆ. ಒನ್ ಆಫ್ ದ ಫೈನೆಸ್ಟ್ ಸೀರಿಯಲ್ ನಮ್ಮ ಕನ್ನಡದಲ್ಲಿ ಬಂದಿದ್ದದು ಆ್ಯಕ್ಚುಲಿ. ಯಾಹ್! ಹ್ಮ್. ಸೊ ನಿಮ್ಮ ಪ್ರಕಾರ ಯಾರನ್ನ ಇಂಪ್ರೆಸ್ ಮಾಡೋದು ತುಂಬ ಕಷ್ಟ? ಆಡಿಯನ್ಸಾ ಅಥವಾ ಸಿನಿಮಾ ಪೀಪಲ್ಲಾ ಅಥವಾ ಫ್ಯಾಮಿಲಿ? ಯಾರ ಕಷ್ಟ ಅಂತ ಅನ್ಸುತ್ತೆ ನಿಮಗೆ? ಫ್ಯಾಮಿಲಿನ ಇಂಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ದಟ್ ಈಸ್ ಔಟ್ ಆಫ್ ದ ಕ್ವೆಶ್ಚನ್. ಆಡಿಯನ್ಸ್‌ನ ಇಂಪ್ರೆಸ್ ಮಾಡೋದು ಒಂದ್ ಸ್ವಲ್ಪ ಕಷ್ಟನೇ. ಬಿಕಾಸ್ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇರ್ಬೇಕು ಅಲ್ಲಿ. ಇಂಡಸ್ಟ್ರಿ ಅವ್ರಿಗೂನು ಆಬ್ವಿಯಸ್ಲಿ ಸ್ವಲ್ಪ ಟ್ಯಾಲೆಂಟ್ ಇದ್ರೇನೆ ಇಂಪ್ರೆಸ್ ಆಗೋದು. ಜೊತೆಗೆ ನಾವು ಮಾತಾಡೋ ಸ್ಕಿಲ್ ಕೂಡ ಇರ್ಬೇಕು. ಚೆನ್ನಾಗಿ ಮಾತಾಡ್ತೀವಿ. ಆಮೇಲೆ ನಮ್ಗೇನ್ ಬೇಕು ಅಂತ ಹೇಳ್ತಾ ಇದ್ರೇನೆ ಅವ್ರುಗಳು ಯೋಚನೆ ಮಾಡೋದು. ಓಕೆ. ಅಂದ್ರೆ ಅವ್ರ ಮೈಂಡಲ್ಲಿ ಇರೋದು. ಈಗ ಪಾತ್ರಗಳು ಕ್ರಿಯೇಟ್ ಮಾಡ್ಬೇಕಾದ್ರೇನೆ ಕೆಲವ್ರಿಗೆ ಮೈಂಡಲ್ಲಿ ಬಂದ್ಬಿಡುತ್ತೆ. ಓಹ್! ಇಂಥ ಪಾತ್ರನ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ, ಆ ಮೈಂಡಲ್ಲಿ ಉಳಿಸ್ಕೊಳ್ಬೇಕು ನಾವು ಅಂದ್ರೆ, ನಾವು ಚೆನ್ನಾಗಿ ಮಾತಾಡಿರ್ಬೇಕು ಅವ್ರ ಹತ್ರ. ಓಕೆ. ನಮ್ಮ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿರ್ಬೇಕು. ಆ ಥರದ್ದೆಲ್ಲ ನಡೆಯುತ್ತೆ. ಸೊ, ಇನ್ಫ್ಲುಯೆನ್ಸಿಂಗ್ ಈಸ್ ಲಿಟಲ್ ಹಾರ್ಡ್ ಓನ್ಲಿ. ಓಕೆ. ಸೊ ಒಂದು ಅಭಿಪ್ರಾಯ ಇದೆ ಜನರಿಗೆ. ಹೆಣ್ಣು ಮಕ್ಕಳಿಗೆ ಸಿನಿಮಾ ಇಂಡಸ್ಟ್ರಿ ಎಷ್ಟು ಸೇಫ್ ಅಂತ ಹೇಳಿ. ಯಾಕೆಂದ್ರೆ ಕೆಲವ್ರದ್ದು ಅಭಿಪ್ರಾಯ ಏನಂದ್ರೆ ಹೆಣ್ಣು ಮಕ್ಕಳಿಗೆಲ್ಲ ಸಿನಿಮಾ ಇಂಡಸ್ಟ್ರಿ ಬೇಡ, ಅದೊಂದು ವರ್ಸ್ಟ್ ಇಂಡಸ್ಟ್ರಿ ಅನ್ನೋ ಒಂದು ಅಭಿಪ್ರಾಯ ಇದೆ. ಇದಕ್ಕೊಂದು ಕ್ಲಾರಿಟಿ ಸಿಗ್ಬೋದಾ ನಿಮ್ಮ ಕಡೆಯಿಂದ? ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ, ಇನಿಷಿಯಲಿ ನಾನು ಮಾಯಾಮೃಗ ಮಾಡ್ಬೇಕಾದ್ರೂನು ಅಷ್ಟೇ, ತುಂಬಾ ಜನ ಕಾಲ್ ಮಾಡಿ ಸಿನಿಮಾಗೆ ಹೀರೋಯಿನ್ ಆಗಿ ಮಾಡಿ ಅಂತ ಕೇಳ್ತಾ ಇದ್ರು. ತುಂಬಾ ಜನ ಆಲ್ಮೋಸ್ಟ್ ಎವ್ರಿ ಡೇ ನನ್ ಕಾಲ್ ಬರೋದು ನನಗೆ. ಓಹ್! ಬಟ್ ನನಗೇನಂದ್ರೆ ನನ್ಗೆ ಆಮ್, ಯಾರು ಆಹ್, ಹೇಳೋಕಿರ್ಲಿಲ್ಲ. ಗೈಡೆನ್ಸ್ ಅಂತ ಯಾರು ಇರ್ಲಿಲ್ಲ. ಬಿಕಾಸ್ ನಮ್ ತಂದೆ ಇಂಡಸ್ಟ್ರಿಯವರಲ್ಲ. ಸೊ, ನಾನ್ ಹೊಸಬ್ಳು ಫಸ್ಟ್ ಟೈಮ್ ಎಂಟ್ರಿ ಆಗ್ತಿರೋದು ನಮ್ ಹೋಲ್ ಫ್ಯಾಮಿಲಿ ಫ್ಯಾಮಿಲಿ. ಇದ್ರಲ್ಲಿ. ಸೊ, ನನ್ಗೆ ಯಾರು ಗೈಡೆನ್ಸ್ ಮಾಡೋದಕ್ಕೆ ಯಾರು ಇರ್ಲಿಲ್ಲ. ಆಮೇಲೆ ಇಂಡಸ್ಟ್ರಿನವರು ಯಾರು ಪರಿಚಯ ಇರ್ಲಿಲ್ಲ ಅಷ್ಟಾಗಿ. ಸೊ, ಹಾಗಾಗಿ ನನ್ಗೆ ಒಂದ್ ಸ್ವಲ್ಪ ಭಯ ಇತ್ತು. ಇಂಡಸ್ಟ್ರಿಗೆ ಹೋದ್ರೆ ಹೇಗೋ, ಯಾರತ್ರ ಏನ್ ಮಾತಾಡ್ಬೇಕು, ಆಮೇಲೆ ಆಲ್ರೆಡಿ ಬ್ಯಾಡ್ ಇಂಪ್ರೆಷನ್ ಇದೆ ಇಂಡಸ್ಟ್ರಿ ಅಂದ್ರೆ. ಸೊ, ಹಾಗಾಗಿ ಬೇಡ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟು ಸೀರಿಯಲ್ ಸಾಕು. ಸೀರಿಯಲ್‌ನ ಇಷ್ಟವರೆಗೂ ಏನ್ ನೋಡಿದೀನಿ ಸೇಫ್ ಇದೆ. ಸೊ, ಸಾಕು ಅಂತ ನಾನು ಸುಮ್ನಾಗಿದ್ದೆ. ಸೊ, ಅವ್ರವ್ರ ಅಭಿಪ್ರಾಯ ಚೇಂಜ್ ಆಗ್ಬೋದು. ನಮಗೊಪ್ಪಿಗೆ ಇದ್ರೆ ಸಿನಿಮಾ ಇಂಡಸ್ಟ್ರಿ ಇರುತ್ತೆ. ಇಲ್ಲ ಅಂದ್ರೆ ಇರಲ್ಲ. ಆ ಥರ ನನ್ನ ಅಂದ್ರೆ ಇದು ಆ ಕಾಲದಿಂದನೂ ಇರೋದೇ ಇದು ಚರ್ಚೆ. ಖಂಡಿತ ಇದೆ. ಆಕ್ಚುಲಿ ಅವಾಗಿಂತ ಇವಾಗ್ಲೇ ಸ್ವಲ್ಪ ಬೆಟರ್ ಅನ್ಸುತ್ತೆ. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಮತ್ತೆ ಈ ಇದೆಲ್ಲ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಸೇಫ್ ಅಂತ ನನಗನ್ಸುತ್ತೆ ಇವಾಗ ಮುಂಚೆಗಿಂತ. ಇವಾಗ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಅಲ್ಲಿಂದನೂ ನೀವು ಅರ್ನ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ಸಲ್ಲಿದ್ದೀರಾ, ಅಲ್ಲಿಂದನೂ ಅರ್ನ್ ಮಾಡ್ತಾ ಇದ್ದೀರಾ. ತುಂಬ ಪ್ರಾಫಿಟ್ ಎಲ್ಲಿದೆ ನಿಮಗೆ, ಸಿನಿಮಾ ಆರ್ ಬಿಸ್ನೆಸ್? ಆದ್ರೆ ಬಿಸ್ನೆಸ್ ಇವಾಗಷ್ಟೇ ಶುರು ಮಾಡಿದೀನಿ. ಸೊ, ಇದಕ್ಕೊಂದ್ ಸ್ವಲ್ಪ ಜಾಸ್ತಿ ಮಾರ್ಕೆಟಿಂಗ್ ಬೇಕಾಗತ್ತೆ. ಸೊ, ಅದೇ ಹೇಳಿದ್ನಲ್ಲ, ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದಿದ್ರಿಂದ ನನ್ನ ಬಿಸ್ನೆಸ್ ಬೂಮ್ ಆಗತ್ತೆ ಅಂತ ಯೋಚನೆ ಮಾಡಿದ್ವಿ. ಬಟ್ ಅದು ಉಲ್ಟಾ ಆಗ್ತಾ ಇದೆ. ಯಾರು ನನ್ನನ್ನ ಆಸ್ ಅ ವುಮೆನ್ ಎಂಟರ್‌ಪ್ರೆನ್ಯೂರ್ ಆಗಿ ನೋಡ್ತಾನೆ ಇಲ್ಲ. ಸೊ, ಜನ ಎಲ್ಲ ನಾನೇನಾದ್ರೂ ಒಂದು ಪೋಸ್ಟ್ ಹಾಕಿದ್ರೆ ಅದಕ್ಕೆ ಆಸ್ ಅನ್ ಆರ್ಟಿಸ್ಟ್ ಲೈಕ್ ಮಾಡ್ತಾರೆ ಹೊರತು, ನನ್ನ ಪ್ರಾಡಕ್ಟ್ ಚೆನ್ನಾಗಿದೆಯೋ, ಪ್ರಾಡಕ್ಟ್ ಚೆನ್ನಾಗಿಲ್ಲ ಏನೂ ಹೇಳ್ತಾ ಇಲ್ಲ. ಸೊ, ಹಾಗಾಗಿ ನಾನೇ ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ಲಿ ಅಂತ. ಸೊ, ಹಾಗಾಗಿ ಬಿಸ್ನೆಸ್ಸಲ್ಲಿ ಇನ್ನೂ ಪ್ರಾಫಿಟ್ ನೋಡ್ಬೇಕಾಗಿದೆ. ಸಿನಿಮಾ ಈಸ್ ಆಬ್ವಿಯಸ್ಲಿ ಮೈ ಪ್ರಾಫಿಟ್. ಫೀಲ್ಡ್. ಓಕೆ. 30 ವರ್ಷ ಇದ್ದೀನಿ. ಸೊ, ಹಾಗಾಗಿ ಏನ್ ಮಾಡ್ಬೇಕು, ಎಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಐಡಿಯಾ ಬರುತ್ತೆ. ಐಡಿಯಾ ಬರುತ್ತೆ. ಸೊ ನಾವು ಈ ಕಾರ್ಯಕ್ರಮ ಶುರು ಮಾಡಿದಾಗಿಂದ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು? ನಾನು ಒಂದು ಡಿಸೈನರ್ಸ್ ಬುಟೀಕ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಲಾ ಅಂತ ಹೆಸರು. ಜಯನಗರದಲ್ಲಿದೆ. ಜಯನಗರ ಯಾಕೆ ಚೂಸ್ ಮಾಡಿದ್ವಿ ಅಂದ್ರೆ, ಇದೊಂದು ಬ್ರೈಡಲ್ ಹಬ್. ಅಂದ್ರೆ ಶಾಪಿಂಗ್ಗೆ ಅಂತ ಬಂದ್ರೆ
ಒಂದು ಚಿಕ್ಕಪೇಟೆಗೆ ಹೋಗ್ತಾರೆ, ಇಲ್ಲ ಕಮರ್ಷಿಯಲ್ ಸ್ಟ್ರೀಟ್‌ಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಜಯನಗರಕ್ಕೆ ಬರ್ತಾರೆ. ಸೊ ಜಯನಗರ ಒಂದು ನನ್ಗೆ ತುಂಬಾ ಹತ್ರದ ಇದು. ಯಾಕೆ ಅಂದ್ರೆ ನಾನು ಬೆಳ್ದಿರೋದು, ಕಾಲೇಜು, ಸ್ಕೂಲು ಎಲ್ಲ ಜಯನಗರನೇ. ಓಕೆ. ಸೊ ಹಾಗಾಗಿ ನನ್ಗೆ ಜಯನಗರ ಅಂದ್ರೆ ಖುಷಿ ಆಗುತ್ತೆ. ಅಂಡ್ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮ್ಮ ಕನ್ನಡದವ್ರು ಜಾಸ್ತಿ. ಹೌದು. ಸೊ ಹಾಗಾಗಿ ಜಯನಗರ ಅಂತ ಚೂಸ್ ಮಾಡಿದ್ವಿ. ಆಮ್, ಸೊ ಇಟ್ಸ್ ಅ ಬುಟಿಕ್ ಸ್ಟುಡಿಯೋ. ನಾವು ಕಸ್ಟಮೈಸ್ ಮಾಡ್ತೀವಿ. ಓಕೆ. ಬ್ರೈಡಲ್ ಕಾಸ್ಟ್ಯೂಮ್ಸ್ ಆಗಲಿ ಅಥವಾ ಏನೇ ಪಾರ್ಟೀಸ್ಗಾಗಲಿ ಅಥವಾ ಪರ್ಸನಲ್ ಸ್ಟೈಲ್ಸ್ಗಾಗಲಿ ಓಕೆ. ನಾವೆಲ್ಲದನ್ನು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ದಟ್ ಇಸ್ ದ ಓಕೆ. ಮೇನ್ ಕ್ರೈಟೀರಿಯಾ ನಮ್ಮ ಸೊ ಇದನ್ನ ಬುಟಿಕ್. ನೀವೊಬ್ಬರೇ ಹ್ಯಾಂಡಲ್ ಮಾಡ್ತಾ ಇರೋದಾ? ಹಾ, ನಾನು ಮತ್ತೆ ನನ್ನ ಫ್ರೆಂಡ್ ಹೇಳಿದ್ನಲ್ಲ, ನನ್ನ ಓಕೆ. ಕ್ಲಾಸ್ಮೇಟ್ ಅನು ಅಂತ. ಓಕೆ. ನಾವಿಬ್ರು ಸೇರ್ಕೊಂಡು ಇದನ್ನ ಶುರು ಮಾಡಿರೋದು. ಹ್ಮ್. ಸೊ ಅವರು ಮಾರ್ಕೆಟಿಂಗು ಮತ್ತೆ ಬಿಸ್ನೆಸ್ ಇದನ್ನ ನೋಡ್ಕೊಳ್ತಾರೆ. ಡಿಸೈನಿಂಗ್ ಆಸ್ಪೆಕ್ಟ್ ಎಲ್ಲ ನಾನು ಮಾಡ್ತೀನಿ. ಓಕೆ. ಸೂಪರ್. ಬ್ಯೂಟಿಕ್ ಹೆಸರೇನು ಹೇಳಿದ್ರಿ? ಇಳ. ಇಳ. ಇಳ ಅಂದರೆ? ಇಳ ಅಂದ್ರೆ ಭೂಮಿ. ಭೂಮಿ. ಭೂಮಿ, ಹೆಣ್ಣು. ಹಾ, ಹಾ. ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಓಕೆ. ಸಿನಿಮಾದ ಬಗ್ಗೆ ಹೇಳಿದ್ರಿ, ಮತ್ತೇನೀಗ ನಿಮ್ಮ ಬಿಸ್ನೆಸ್ ಬಗ್ಗೆನೂ ಹೇಳಿದ್ರಿ, ನಿಮ್ಮ ಬೋಟಿಕ್ ಬಗ್ಗೆ ಹೇಳಿದ್ರಿ, ಎಲ್ಲಿದೆ ಅಂತ ಹೇಳಿದ್ರಿ, ಅದ್ರ ಮೀನಿಂಗ್ ಸಹ ಹೇಳಿದ್ರಿ. ನನ್ನ ಕಡೆಯಿಂದ, ನಮ್ಮ ಆಂಕರ್ಸ್ ಕಟ್ ಪಾಡ್ಕಾಸ್ಟ್ ಕಡೆಯಿಂದ ನಿಮ್ಮ ಬಿಸ್ನೆಸ್ಸಿಗೆ ಆಲ್ ದ ಬೆಸ್ಟ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಬೇಕು ಅದು ನನಗೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಸಿನಿಮಾ. ಹ್ಮ್. ಕನ್ನಡದಲ್ಲಿ ತುಂಬ ಸಿನಿಮಾದಲ್ಲಿ ನಿಮ್ಮನ್ನು ನೋಡಿದ್ದೀನಿ ನಾನು. ಸೊ ಒನ್ ವರ್ಡ್ ಅಬೌಟ್ ಡಿ ಬಾಸ್. ಇಲ್ಲ, ನನ್ಗೆ ಅವರು ಸಿನಿಮಾ ಮಾಡಕ್ ಮುಂಚೆಯಿಂದಾನು ನನಗೆ ಪರಿಚಯ. ಸೊ ಹಾಗಾಗಿ ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್. ವೆರಿ ಗುಡ್ ಅಂದ್ರೆ ಫ್ರೆಂಡ್ ಆಫ್ ಯು. ಎಸ್. ಅವರು ಮೊದಲನೇ ಸಿನಿಮಾ ಅವ್ರು ಕಮಿಟ್ ಆಗಿದ್ದೀನಿ ಅಂತ ನಮ್ಮ ಹತ್ರ ಬಂದು ಹೇಳ್ದಾಗ್ಲೂ ಖುಷಿ ಪಟ್ವಿ. ಬಟ್ ನಾನು ಅನ್ಕೊಂಡಿದ್ದೆ ಇವ್ನಾ ಅಂತ. ಬಟ್ ಆಮೇಲೆ ಅವರು ಅವರ ಫುಲ್ ಫೇಸ್ ಇದು ಮತ್ತೆ ಬಾಡಿ ಎಲ್ಲ ಸ್ಟ್ರಕ್ಚರ್ ಚೇಂಜ್ ಆದ್ಮೇಲೆ ಐ ಟುಕ್ ಬ್ಯಾಕ್ ಆ ವರ್ಡ್‌ನ. ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂಡ್ ಹಿ ಈಸ್ ಆಪ್ಟ್ ಫಾರ್ ಅ ಹೀರೋ. ಹೀರೋ. ಅಭಿಮಾನಿಗಳ ಆರಾಧ್ಯ ದೈವ ಡಿ ಬಾಸ್. ಎಸ್. ಇವಾಗ ಒನ್ ವರ್ಡ್ ಅಬೌಟ್ ಸುದೀಪ್. ಹಿ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಆಕ್ಟರ್. ಅವ್ರ ಜೊತೆ ಮಾತಾಡೋಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಇಂಟೆಲೆಕ್ಚುಯಲ್ ಆಗಿ ಮಾತಾಡ್ತಾರೆ. ಆಮೇಲೆ ಯಾರಿಗೂ ಹರ್ಟ್ ಮಾಡಕ್ ಹೋಗಲ್ಲ. ಆಮೇಲೆ ಹೇಳ್ಕೊಡ್ತಾರೆ, ಈ ತರ ಏನಾದ್ರೂ ತಪ್ಪಾಯ್ತು ಅಂದ್ರೆ ಅದನ್ನ ಸರಿ ಮಾಡೋದಾಗ್ಲಿ, ಇಂಪ್ರೂವೈಸೇಷನ್. ಇಂಪ್ರೊವೈಸೇಷನ್ಸ್, ಆಮೇಲೆ ನೀವ್ ಹಿಂಗ್ ಮಾಡಿ ನಾನು ಹೀಗ್ ಮಾಡ್ತೀನಿ ಅಂತೆಲ್ಲ ಹೇಳೋದಾಗ್ಲಿ, ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ. ವೆರಿ ಗುಡ್. ಓಕೆ. ಒನ್ ವರ್ಡ್ ಅಬೌಟ್ ಅವರ್ ಯಂಗ್ ಅಂಡ್ ಎನರ್ಜೆಟಿಕ್ ಶಿವಣ್ಣ. ಶಿವಣ್ಣ ಈಸ್ ಅ ಡಾರ್ಲಿಂಗ್. ಡಾರ್ಲಿಂಗ್. ಇಸ್ ಡೆಫಿನೆಟ್ಲಿ ಡಾರ್ಲಿಂಗ್. ಅಂದ್ರೆ ಅವರು ಸೇಮ್ ಥಿಂಗ್ ಆಲ್ಮೋಸ್ಟ್. ಏನಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಇಂಥವ್ರ ಮಗ. ಜಾಸ್ತಿ ಐ ಮೀನ್ ಕೊಚ್ಕೊಳ್ಳಲ್ಲ ಯೂಶಲಿ ಯಾರುನು. ಬಟ್ ಹಿ ಈಸ್ ವೆರಿ ಗುಡ್. ತಗ್ಗಿ ಬಗ್ಗಿ ನಡಿಬೇಕು ಯಾ ಅನ್ನೋ ಯಾ ಒಂದು ಮನೋಭಾವ. ಡೆಫಿನೆಟ್ಲಿ. ಅಯ್ಯೋ, ಅದ್ರ ಬಗ್ಗೆ ಮಾತೇ ಇಲ್ಲ. ನಾನ್ ಹೋದ್ರು ಸಹ ಎದ್ದು ನಿಂತ್ಕೊಂಡು ಹಲೋ ಹೇಳ್ತಾರೆ. ಆಹಾ. ಸೊ ಅದು ಯೂಶಲಿ ಯಾರಿಗೂ ಬರಲ್ಲ. ಮಾತ್ರ ಬರಲ್ಲ. ಹಿ ಈಸ್ ವೆರಿ ಗುಡ್. ವೆರಿ ಗುಡ್ ಪರ್ಸನ್. ಹಿ ಈಸ್ ಅ ಡಾರ್ಲಿಂಗ್. ಶಿವಣ್ಣನ ಜೊತೆ ಎಷ್ಟು ಸಿನಿಮಾ ಮಾಡಿದ್ದೀರಾ ನೀವು? ಅವ್ರ ಜೊತೆನೂ ಆಯ್ತು. ತುಂಬಾ ಸಿನಿಮಾಗಳಾಯ್ತು. ಹ್ಮ್. ನನ್ನ ಫೇವ್ರೆಟ್ ಅಂದ್ರೆ ಅದರಲ್ಲಿ ರಿಷಿ ಸಿನಿಮಾ. ರಿಷಿ ಸಿನಿಮಾದಲ್ಲಿ ರಿಷಿ. ಹಾ. ರಿಷಿ ಆಹಾ. ತುಂಬಾ ಸೀನ್ಸ್ ಬರುತ್ತೆ. ಅಂಡ್ ನಾನು ಅವ್ರ ಅಕ್ಕಾಗಿ ಹೌದು. ಮಾಡಿದ್ದೀನಿ ಅದರಲ್ಲಿ. ಬಟ್ ಅವರು ಫಸ್ಟ್ ಇನಿಷಿಯಲಿ ನನ್ನನ್ನ ಅಕ್ಕ ಅಂತ ಕರೆಯೋದಕ್ಕೆ ಸ್ವಲ್ಪ ಹಿಂಜರಿಕೆ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ನಾನು ಅವ್ರಿಗಿಂತ ಚಿಕ್ಕವಳು. ಚಿಕ್ಕವರು. ಸೊ ಅವರೇ ಹೇಳಿದ್ರು, ಹ್ಮ್. ನಾನು ನಿನ್ನ ಹಿಂಗಮ್ಮ ಅಕ್ಕ ಅನ್ಲಿ, ನನ್ನ ವಯಸ್ಸೆಷ್ಟು ಗೊತ್ತಾ? ಗೊತ್ತಿಲ್ಲ ಶಿವಣ್ಣ ಏನ್ ಹೇಳಿ ಅಂದ್ರೆ, ಆಮೇಲೆ ಹೇಳಿದ್ರು, ಪರವಾಗಿಲ್ಲ ನನ್ನ ಹೆಸರಿಟ್ಟೆ ಕರೀರಿ, ನೋ ಪ್ರಾಬ್ಲಮ್. ಎಲ್ಲೋ ಬೇಕು ಅಂದ್ರೆ ಅಕ್ಕ ಅಂತ ಕರೀರಿ ಅಂತ ಹೇಳಿದೆ ನಾನು. ಆಮೇಲೆ ತುಂಬಾ ರೇಗ್ಸೋರು. ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ. ಓಕೆ. ಇಷ್ಟು ಸಿಟ್ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ಸೂಪರ್. ಪುನೀತ್ ಬಗ್ಗೆ ಕೇಳಲೇ ಇಲ್ಲ ನೀವು. ಹಾ. ಓಕೆ. ಸಾರಿ. ಒನ್ ವರ್ಡ್ ಅಬೌಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಎಸ್. ಪುನೀತ್ ಈಗ ಡಾರ್ಲಿಂಗ್ ಅಂತ ಹೇಳಾಯ್ತು. ಇನ್ನೊಂದು ಏನಾದ್ರು ವರ್ಡ್ ಇದೆಯಾ ಅವ್ರಿಗೆ ಹೇಳ್ಬೇಕು ಅಂತ? ಈಸ್ ಅ ಗಾಡ್. ಗಾಡ್. ಓಕೆ. ಆರಾಧ್ಯ ದೈವ. ಅಯ್ಯ. ಎಲ್ಲರಿಗೂ ಆರಾಧ್ಯ ನಾನು ದೈವ. ಆರಾಧ್ಯ ದೈವ ಅಂದ್ರೆ ನಾನು ಅದನ್ನ ಪುನೀತ್ಗೆ ಹೇಳ್ತೀನಿ. ಸೂಪರ್. ಆಲ್ಮೋಸ್ಟ್ ಸೇಮ್ ಲೈಕ್ ಶಿವಣ್ಣ. ಅವರು ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಮನುಷ್ಯತ್ವ ಜಾಸ್ತಿ ಇದೆ ಅವ್ರಿಗೆ. ಅಂಡ್ ತುಂಬಾ ತುಂಬಾ ಒಳ್ಳೆ ಸ್ವಭಾವ. ಬೇಸಿಕಲಿ ಒಳ್ಳೆ ಬಿಹೇವಿಯರ್. ಲೇಡೀಸ್ ಮುಂದೆ ಆಗ್ಲಿ ಅಥವಾ ದೊಡ್ಡೋರ್ ಮುಂದೆ ಆಗ್ಲಿ ತುಂಬಾ ಒಳ್ಳೆ, ಅಂದ್ರೆ ಹೇಗೆ ಹೇಳೋದು, ಎಲ್ಲಾ ಒಳ್ಳೆ ಗುಣಗಳು ಅವ್ರ ಹತ್ರ ಇದೆ. ಆ ರೀತಿ. ಅವ್ರ ಜೊತೆ ಯಾವ್ಯಾವ ಸಿನಿಮಾ ಮಾಡಿದ್ದೀರಾ ನೀವು? ಅಪ್ಪು ಜೊತೆ ತುಂಬಾ ಚೆನ್ನಾಗಿ ಮಾಡಿದೆ. ಐ ಮೀನ್ ಅಪ್ಪು ಮಾಡಿದೆ. ಅಪ್ಪುನ ಅಭಿ ಮಾಡಿದೆ. ಅಪ್ಪು ಮಾಡಿಲ್ಲ. ಅಭಿ, ಮೌರ್ಯ, ಆಮೇಲೆ ರಾಮ್, ಆಮೇಲೆ ಲಾಸ್ಟ್ ಸಿನಿಮಾ ಜೇಮ್ಸ್ ಅಲ್ಲಿ ಕೂಡ ನಾನಿದ್ದೆ. ಓಕೆ. ಬಟ್ ಬರೀ ನನ್ನ ಫೋಟೋ ಮಾತ್ರ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿದ್ದಾರೆ.
ಆ, ಆಮೇಲೆ ಇನ್ನೊಂದ್ 2-3 ಸಿನಿಮಾಗಳು. ಮೌರ್ಯ ಅಂದ್ರೆ ದೇವರಾಜ್ ಅವರ ಹ್ಮ್. ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಯೆಸ್. ನೀವು ಅದರಲ್ಲಿ? ಹ್ಮ್. ಓಕೆ. ಸೊ ಇಷ್ಟು ಜನ ಜೊತೆ ಲೈಕ್ ಆಕ್ಟ್ ಮಾಡಿದ್ದೀರಾ, ಪಳಗಿದ್ದೀರಾ, ನಿಮ್ಮ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ನಿಮ್ಮ ಫೇವ್ರೆಟ್ ಆಕ್ಟರ್ ಮತ್ತು ಆಕ್ಟ್ರೆಸ್? ಕನ್ನಡದಲ್ಲಿನಾ ಅಥವಾ ಎಲ್ಲಾ ಕಡೆನೋ? ಫಸ್ಟ್ ಕನ್ನಡದಲ್ಲಿ ಹೇಳಿ, ಆಮೇಲೆ ಬೇರೆದು ಹೇಳಿ. ಕನ್ನಡದಲ್ಲಿ ಐ ಗೋ ವಿತ್ ಪುನೀತ್ ಓನ್ಲಿ. ಸೂಪರ್. ಆಕ್ಟ್ರೆಸ್? ಹಾಂ, ಹಳೆ ಆಕ್ಟರ್ಸೇ ನನ್ಗಿಷ್ಟ ಆಗ್ತಾರೆ. ಇವಾಗಿನವರು ಯಾರು ಅಷ್ಟಿಲ್ಲ. ಓಕೆ. ಸೊ ಲಕ್ಷ್ಮಿ ಅಮ್ಮ ಇಸ್ ದೇರ್, ಜಯಂತಿ ಅಮ್ಮ ಇಸ್ ದೇರ್. ಓಕೆ. ಇವರಿಬ್ರು ಇಷ್ಟ ಆಗ್ತಾರೆ. ಜೊತೆಗೆ ಕಲ್ಪನಾ. ಹಾಂ ಹಾಂ. ಕಲ್ಪನಾ ಇಸ್ ಮೈ ಫೇವ್ರೆಟ್. ಸೂಪರ್. ಹ್ಮ್. ಈಗ ನಾನು ನಿಮಗೆ ಫೇವ್ರೆಟ್ ಆಕ್ಟರ್ ಮತ್ತು ಆಕ್ಟ್ರೆಸ್ ಕೇಳಿದೆ. ಹೂ ಇಸ್ ಯುವರ್ ಫೇವ್ರೆಟ್ ವಿಲನ್ ಅಂತ ನೀವು ನನಗೆ ಕೇಳಿ. ನಾನ್ ನಿಮ್ಮನ್ ಕೇಳ್ಬೇಕಾ? ಹೌದು. ಹೂ ಇಸ್ ಯುವರ್ ಫೇವ್ರೆಟ್ ವಿಲ್ಲನ್? ಹೆಣ್ಮಕ್ಳಲ್ಲಿ ಹೇಳ್ಬೇಕಾ, ಗಂಡು ಮಕ್ಕಳಲ್ಲಿ ಹೇಳ್ಬೇಕಾ? ನಿಮ್ ಫಸ್ಟ್ ಹೆಣ್ಮಕ್ಳು ಇಷ್ಟ ಆಗ್ತಾರಲ್ಲ, ಅವ್ರನ್ನೇ ಹೇಳಿ. ಗಂಡ್ಮಕ್ಳಿಗೆ ಯಾವಾಗ್ಲೂ ಹೆಣ್ಮಕ್ಳು ತಾನೇ ಇಷ್ಟ ಆಗೋದು, ಅದಕ್ಕೆ Okay. ಹೇಳ್ತಾ ಇದೀನಿ. ಓಕೆ. ಹೆಣ್ಮಕ್ಳಲ್ಲಿ ನನಗೆ ರೇಖಾ ಕೃಷ್ಣಪ್ಪ ಅವ್ರು ಇಷ್ಟ ವಿಲನ್ ಅಲ್ಲಿ. ಓ, ಗಂಡು ಮಕ್ಕಳಲ್ಲಿ ಇಟ್ಸ್ ನನ್ ಅದರ್ ದೆನ್ ರವಿಶಂಕರ್ ಸರ್. ಓಕೆ ಓಕೆ. ನಿಮಗೆ ಬಿಗ್ ಬಾಸಿಗೆ ಹೋಗೋಕೆ ಏನಾರ ಇಂಟ್ರೆಸ್ಟ್ ಇದೆಯಾ, ಅಥವಾ ಆಫರ್ ಏನಾರ ಬಂದಿತ್ತಾ? ಆಫರ್ಗಳು ಬರ್ತಾ ಇದೆ. 2 ಸೀಸನ್‌ಗೂ ಬಂದಿತ್ತು. ಬಟ್ ಆದ್ರೆ ನನಗೆ ಹೋಗೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಒಂದು ಥಿಂಗು. ಆಮೇಲೆ ನಾನು ಹೋದ್ರೆ ಅಲ್ಲಿ ಜಾಸ್ತಿ ದಿನ ಇರಲ್ಲ. ಯಾಕೆ ಅಂದ್ರೆ ನಾನು ವಿಲನ್ ಕ್ಯಾರೆಕ್ಟರ್ಸ್ ಮಾಡ್ತೀನಿ ಹೊರತು, ಬಟ್ ನನ್ನ ಪರ್ಸ್ನಲಿ ನಾನು ತುಂಬಾ ಸಾಫ್ಟು, ತುಂಬಾ ಇಂಟ್ರೋವರ್ಟ್ ಟೈಪ್ ಆಫ್ ಕ್ಯಾರೆಕ್ಟರ್. ಸೊ ಯಾರು ಏನೇ ಅಂದ್ರು ಹ್ಞೂ ಅಂದ್ಬಿಡ್ತೀನಿ, ಆ ಥರ ಕ್ಯಾರೆಕ್ಟರ್ ನಂದು. ಓಕೆ. ಬಟ್ ಅಲ್ಲಿ ಹೋದ್ರೆ ಸ್ವಲ್ಪ ಜಗಳಗಳು ಆಡ್ಬೇಕಲ್ಲ, ಅವೆಲ್ಲ ಮಾಡಲ್ಲ ನಾನು. ಅಲ್ಲ ಮೇಡಮ್, ಪರವಾಗಿಲ್ಲ ಹೋಗಿ. ಅಲ್ಲಿ ಹೋದ್ರೆ ಉಳಿಯೋದು ಇಬ್ರೆ, ಒಂದು ಹೀರೋ ಒಂದು ವಿಲನ್ನು. ಮತ್ತೆ ಸುಮ್ಮನೆ ಕಮ್ಮಿ ದಿನ ಹೋಗೋದಕ್ಕೆ ಏನಕ್ಕೆ ಹೋಗ್ಬೇಕು? ಹೋದ್ರೆ ವಿನ್ ಆಗ್ಬೇಕು. ವಿನ್ ಆಗ್ಬೇಕು. ಓಕೆ. ಆಮೇಲೆ ಇನ್ನೊಂದೇನಂದ್ರೆ ನಾವು ಕೇಳೋಷ್ಟು ದುಡ್ಡು ಕೊಡಲ್ಲ ಅವರು. 3 ತಿಂಗಳು ನಮ್ಮ ಕೆಲಸ ಕಟ್ಟಾಗುತ್ತಲ್ಲ. ಕರೆಕ್ಟ್. 3 ತಿಂಗಳು ಆದ್ಮೇಲೆ ಮತ್ತೆ ನಾವು ಇಂಡಸ್ಟ್ರಿಗೆ ಹೇಳ್ಬೇಕಲ್ಲ ನಾವು ಇದೀವಿ ಅಂತ. ಸೊ ಅದ್ರಲ್ಲಿ ಒಂದು 2 ಮಂತ್ಸ್ ಹೋಗುತ್ತಲ್ಲ. ಸೊ ಹೌದು. 5 ಮಂತ್ಸ್‌ದು ದುಡ್ಡು ನಾವು ಒಂದೇ ಸಲ ಕೇಳಿದ್ರೆ ಅವ್ರು ಕೊಡಲ್ಲ. ಕೊಡಲ್ಲ. ಸೂಪರ್. ಸೊ ನಾನು ಇಲ್ಲಿ ತನಕ ನಾನು ಏನೇನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಕೇಳಿಬಿಟ್ಟೆ. ಹಾಗೆ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕಾಸ್ಟಲ್ಲಿ ಒಂದು ಡಿಫ್ರೆಂಟ್ ಜಾನರ್ ಇದೆ. ಆ ಜಾನರ್ ಏನಂತ ಹೇಳಿದ್ರೆ ರ್ಯಾಪಿಡ್ ಫೈರ್ ಕ್ವಶನ್ಸ್. ನಾನು ಸಿಂಪಲ್ ಆಗಿ ಒಂದು ಕ್ವಶನ್ಸ್ ಕೇಳ್ತೀನಿ, ರ್ಯಾಪಿಡ್ ಫೈರ್. ಅದು 1 ವರ್ಡಲ್ಲಿ ಆನ್ಸರ್ ಮಾಡಬೇಕು ನೀವು. ಓಕೆನಾ? ಓಕೆ ಫೈನ್. ಇಷ್ಟು ಜನ ಆ್ಯಕ್ಟರ್ಸ್ ಜೊತೆ ನೀವು ವರ್ಕ್ ಮಾಡಿದ್ದೀರಾ. ಯಾವ ಒಬ್ಬ ಆ್ಯಕ್ಟರಿಂದು ಗುಣ ಪರ್ಸ್ನಲಿ ನಿಮಗೆ ತುಂಬ ಇಷ್ಟ ಆಗಿದ್ದು? ಪರ್ಸ್ನಲಿ ಹ್ಮ್. ಪುನೀತ್. ಸೂಪರ್. ಮತ್ತೆ ವಾಪಸ್ ಬರ್ತೀನಿ. ದರ್ಶನ್ ಆರ್ ಸುದೀಪ್? ಇಬ್ರು ಇಲ್ಲ. ಇಬ್ರು ಇಲ್ಲ. ಓಕೆ. ಸರಿ. ಶಿವಣ್ಣ ಆರ್ ಪುನೀತ್ ರಾಜ್‌ಕುಮಾರ್? ಓಕೆ. ಟಫ್ ಕ್ವೆಶ್ಚನ್. ಪುನೀತ್. ಓಕೆ. ರಾಜ್‌ಕುಮಾರ್ ಆರ್ ವಿಷ್ಣುವರ್ಧನ್? ಇಬ್ರು. ಇಬ್ರು. ನಮ್ಮ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಪರ್ಟಿಕ್ಯುಲರ್ ಟ್ರೆಂಡ್ ಹೋಗ್ಬೇಕು ಅನ್ನೋದಾದ್ರೆ ಅದು ಯಾವುದು? ಡಿಪೆಂಡಿಂಗ್ ಆನ್ ಸೋಷಿಯಲ್ ಮೀಡಿಯಾ. ನಾನು ಫಸ್ಟೇ ಕ್ವೆಶ್ಚನ್ ಕೇಳಿದೆ ನಿಮಗೆ. ಓಕೆ. ಯಾವ್ದಾರ ಒಂದು ರೂಲ್ ರಿಜೆಕ್ಟ್ ಮಾಡಿದ್ದಕ್ಕೆ ನಿಮಗೆ ರಿಗ್ರೆಟ್ ಇದೆಯಾ? ಇಲ್ಲ. ಇಲ್ಲ. ಓಕೆ. ಸೊ ಒಬ್ಬ ಸೆಲೆಬ್ರಿಟಿ ಇವ್ರ ಹತ್ರ ನಾನು ಓಪನ್ಲಿ ನಾನು ಹೆಂಗ್ ಬೇಕಾದ್ರೆ ಕನ್ವರ್ಸೇಷನ್ ಮಾಡ್ಬೋದು, ಯಾರದು? ಅಂದ್ರೆ ಹೀರೋಸ್ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ಯಾವ ತರ? ಹೀರೋಸ್ ಬಗ್ಗೆನೇ. ಆಕ್ಚುಲಿ ಶಿವಣ್ಣ ಹತ್ರ ಮಾತಾಡ್ಬೋದು ಆ ಥರ. ಮಾತಾಡಿದ್ದೀನಿ. ಸೂಪರ್. ಶಿವಣ್ಣ ಹತ್ರ ಮಾತಾಡ್ಬೋದು. ಆ್ಯಂಡ್ ಕ್ಯಾಶುಯಲ್ ಆಗಿ ಮಾತಾಡೋದು ಅಂದರೆ ಆ್ಯಕ್ಚುಲಿ ವಿಷ್ಣು ಸರ್ ತುಂಬ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ರು. ಟಿವಿ ಸೀರಿಯಲ್ ಆರ್ ಸಿನಿಮಾ? ಇದಾಗಿ ಟಫ್ ಕ್ವೆಶ್ಚನ್, ಏನು ಹೇಳ್ಬೋದು? ಸೀರಿಯಲ್ಸ್. ಓಕೆ. ಒನ್ ರೂಮರ್ ಅಬೌಟ್ ಯು ದಟ್ ಮೇಡ್ ಯು ಲಾಫ್? ತುಂಬಾ ರೂಮರ್ಸ್ ಇದೆ. ಒಂದೇ ಹೇಳ್ಬೇಕಾ? ಒಂದೇ ಹೇಳಿ. ನಾನು ದೈವಮಗಳು ಮಾಡಿ ಆದ್ಮೇಲೆ, ಅಂದ್ರೆ ತಮಿಳ್ ಸೀರಿಯಲ್ ಮಾಡಿ ಆದ್ಮೇಲೆ ಒಂದು ಐ ಥಿಂಕ್ 1 or 2 ಇಯರ್ಸ್ ಆದ್ಮೇಲೆ ದೇರ್ ವಾಸ್ ಅ ರೂಮರ್ ನಾನು ಸತ್ತೋಗಿದ್ದೀನಿ ಅಂತ. ಅಯ್ಯೋ. ಇಲ್ಲ, ಆಕ್ಸಿಡೆಂಟಲ್ ಹೋದೆ ಅಂತ. ಬಟ್ ಅದು ಹೆಸರು ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಆಗಿತ್ತು. ಸೊ ಹಾಗಾಗಿ ನನ್ನನ್ನ ಚಾನೆಲಲ್ಲಿ ಕೂಡ ನನ್ನ ಫೋಟೋ ಹಾಕ್ಬಿಟ್ಟಿದ್ರು. ಅಯ್ಯಯ್ಯೋ. ಆಮೇಲೆ ನಾನೇ ಫೋನ್ ಮಾಡಿ, ಇಲ್ಲ ಸರ್ ನಾನು ಇದೀನಿ ಇನ್ನು. ಇನ್ನ ಇದೀನಿ. ಇನ್ನ ಇದೀನಿ ಅಂತ ಹೇಳ್ದೆ. ದಟ್ ಈಸ್ ಒನ್ ಥಿಂಗ್ ಐ ಲಾಫ್ಡ್ ಅಟ್. ದುಡ್ಡಿಂದ ಪರ್ಚೇಸ್ ಮಾಡಕ್ಕಾಗ್ದಲೇ ಇರೋದು ಯಾವುದು? ಪೇರೆಂಟ್ಸ್ ಲವ್. ಸೂಪರ್. ತುಂಬಾ ಡೇಂಜರಸ್ ಯಾವುದು? ಫೇಮ್ ಆರ್ ಫೇಲ್ಯೂರ್? ಫೇಮ್. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಿಗೆ ತುಂಬಾ ಈಗೋ ಇದೆ ಅನ್ಸುತ್ತೆ? ಡೈರೆಕ್ಟರಿಗ, ಆಕ್ಟರ್ಸಿಗ, ಪ್ರೊಡ್ಯೂಸರಿಗ? ಆಕ್ಟರ್ಸ್. ನಿಮ್ಮ ಒಂದು ಲೈಫ್ ವೆಬ್ ಸೀರೀಸ್ ಆದ್ರೆ ಅದಕ್ಕೆ ನೀವು ಏನಂತ ಟೈಟಲ್ ಕೊಡ್ಬೋದು? ಓಹ್ ಮೈ ಗಾಡ್. ಸಿ ನಾವು ಆರ್ಟಿಸ್ಟ್‌ಗಳು ಸ್ಕ್ರಿಪ್ಟ್ ಕೊಟ್ರೆ ಬರಿತೀವಿ, ಹೇಳ್ತೀವಿ ಹೊರತು ನಾವೇ ಸ್ಕ್ರಿಪ್ಟ್ ಮಾಡಕ್ಕಾಗಲ್ಲ. ಸೊ ಇದಕ್ಕೆ ಓಕೆ. ಯಾರಾದ್ರೂ ಸ್ಕ್ರಿಪ್ಟ್ ರೈಟರ್‌ನ ಅಪಾಯಿಂಟ್ ಮಾಡ್ಕೊಂಡು ಕೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಸಾಂಗ್ ಏನು ಸ್ಟಾರ್ಟ್ ಆಗುತ್ತೆ? ನಗುವ ನಯನ ಮಧುರ ಆದರೂ ಮೌನ. ಹಾ, ಸೂಪರ್. ಇದನ್ನ ಚೆನ್ನಾಗಿದೆ ಟೈಟ್ಲು. ಫಸ್ಟ್ ನಾನೇ ಈಗ ಚೇಂಬರಿಗೆ ಹೋಗ್ಬಿಟ್ಟು ಟೈಟಲ್ ಕಾರ್ಡ್ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ ಇವಾಗಲೇ. ಇವತ್ತಿಂದ 10 ವರ್ಷ ಆದ್ಮೇಲೆ ರೇಖಾ ಕೃಷ್ಣಪ್ಪ ಅವರನ್ನ
ಜನ ಯಾವ ರೀತಿ ನೋಡಬೇಕು? ಒಬ್ಬರು ಆಕ್ಟ್ರೆಸ್ ಆಗಿ ನೋಡಬೇಕಾ ಅಥವಾ ಒಂದು ಬಿಸ್ನೆಸ್ ವುಮೆನ್ ಆಗಿ ನೋಡಬೇಕಾ? 10 ವರ್ಷ ಆದ್ಮೇಲೆ ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಬಟ್ ಎನಿವೇಸ್ ಐ ವುಡ್ ಲೈಕ್ ಟು ಸೀ ಮೈಸೆಲ್ಫ್ ಆಸ್ ಅನ್ ಆಕ್ಟರ್ ಆ್ಯಂಡ್ ಬಿಸ್ನೆಸ್ ಎಂಟರ್‌ಪ್ರೆನ್ಯೂರ್ ಡೆಫಿನೆಟ್ಲಿ. ಸೂಪರ್. ನನ್ನ ಎಲ್ಲ ಪ್ರಶ್ನೆಗಳು ಮುಗಿದಿದೆ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ, ನಿಮ್ಮ ಸಿನಿಮಾ ಫೀಲ್ಡ್, ಬಿಸ್ನೆಸ್ ಫೀಲ್ಡ್ ಎಲ್ಲ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್‌ಕ್ಯಾಸ್ಟಿಗೆ ನಿಮ್ಮ ಟೈಮನ್ನು ನೀವು ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ, ನನ್ನ ಇಡೀ ಆ್ಯಂಕರ್ಸ್ ಕಟ್ ಪಾಡ್‌ಕ್ಯಾಸ್ಟ್ ಟೀಮ್ ಕಡೆಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಆ್ಯಕ್ಚುಲಿ ಪ್ಲೆಷರ್ ಇಸ್ ಮೈನ್. ಯಾಕೆ ಅಂದರೆ ನಿಮ್ಮ ಹಿಂದಿನ ಪಾಡ್ಕಾಸ್ಟ್ಗಳು ನಾನು ನೋಡಿದ್ದೀನಿ. ತುಂಬ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ತುಂಬ ಒಳ್ಳೊಳ್ಳೆ ಜನರನ್ನ ನೀವು ಇಂಟರ್ವ್ಯೂ ಮಾಡಿದ್ದೀರಾ. ಅದರಲ್ಲಿ ನನ್ನನ್ನು ಸೇರಿಸ್ಕೊಂಡಿರೋದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. 30 ವರ್ಷ ಇಂಡಸ್ಟ್ರಿಯ ಸಾಧನೆ ಮೇಡಮ್ ನಿಮ್ಮದು. ಓಕೆ. ಎಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್‌ಕ್ಯಾಸ್ಟಿನ ಎಪಿಸೋಡ್. ಇವತ್ತಿನ ನಮ್ಮ ಗೆಸ್ಟ್ ರೇಖಾ ಕೃಷ್ಣಪ್ಪ ಅವರು ಕಂಪ್ಲೀಟಾಗಿ ಅವರ ಸಿನಿಮಾ ಜರ್ನಿನ, ಸೀರಿಯಲ್ ಜರ್ನಿನ ನಮ್ಮ ಮುಂದೆ, ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಕೆಲವೊಂದು ಸತ್ಯಗಳು ನಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ನಮ್ಮ ಮುಂದಿನ ವಿಡಿಯೋ ಮತ್ತು ನಮ್ಮ ಮುಂದಿನ ಗೆಸ್ಟ್ ಬರೋ ತನಕ ಸ್ಟೇ ಅಲರ್ಟ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ನಾನು ಈ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಆ್ಯಂಕರ್ಸ್ ಕಟ್ ಪಾಡ್‌ಕ್ಯಾಸ್ಟ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಗೆಸ್ಟ್ ಬರೋ ತನಕ ಸೈನಿಂಗ್ ಆಫ್ ಅಕ್ಷರ ಮೈನಾಸು. ಬಾಯ್. ಇವತ್ತಿನ ನಮ್ಮ ಗಿಫ್ಟ್ ಸ್ಪಾನ್ಸರ್ ನಮ್ಮ ತಾಳಪಾಕ ಆರ್ಟ್ಸ್. ಇವರಲ್ಲಿ ಹ್ಯಾಂಡ್ ಮೇಡೆಡ್ ವುಡನ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಹಿಂದೆ ಭೇಟಿ ಮಾಡಿ, ಪರ್ಚೇಸ್ ಮಾಡಿ.